तस्माद्रजोरागविषादमन्यो मानस्पृहा भयदैन्यादिमूलम् हित्वा गृहम् संसृतिचक्रवालम् नृसिंहपादम् भजता कुतो भयम् शीर्यत्ररूपिण्युरुगाय पादयोः करोति मानम् बहुधा विभूतिभिः प्रेङ्खश्रितायाः कुसुमाकरानुगैः विगीयमाना प्रियकर्म गायति देहेन्द्रियप्राणमनोभिमानी जीवोऽन्तरात्मा गुणकर्ममूर्तिः सूत्रम् महानित्युरुदेह गीतः संसार आधावति कालतन्त्रः। श्री गुरुभ्यो नमः। पुरुषोत्तम मासत्वेन विश्रुतस्य अधिक ज्येष्ठ मासस्य द्वितीये अस्मिन् दिवसे महाभारत संहितायां वैयासिक्यां वनपर्वणि यः यक्षप्रश्नः इति ख्यातः भागः तस्य श्रवणम् इदानीं प्रारभ्यते। गते दिवसे या कथा प्रारब्धा तदपि इदानीं चिन्तयामः। स्वस्यस्तु सताम् अशेष सन्मङ्गलानि भवन्तु। सर्वेषां श्रोतॄणां श्रवणानुकूल्याय गतदिवसीया कथा अपि किञ्चिदिव अनूद्यते। द्वैतवने निवसत्सु पाण्डवेषु कस्यचन ब्राह्मणस्य अग्न्युत्पादनार्थं यानि उपकरणानि उपयुज्यन्ते तानि उपकरणानि केनचन मृगेण धावता अपाह्रियन्त। सोऽपि ब्राह्मणः प्रजावत्सलान् धार्मिकान् पाण्डवान् उपसृत्य एवं तान् विज्ञापयामास। सर्वेपि पाण्डवाः पञ्च तं धावन्तं मृगम् अनुधावमानाः तं मृगं नैव प्रापुः। कदाचन सः मृगः दृष्टः, अपरे क्षणे सः मृगः नैव दृष्टः। अतः श्रान्ताः पिपासिताः दुःखिताश्च पाण्डवाः कस्यचन महतो न्यग्रोधवृक्षस्य छायायाम् उपाविशुः। तदनन्तरं च युधिष्ठिरस्य आज्ञया सहदेवः, नकुलः एवं अर्जुनः, अन्ततः भीमश्च तेषां पिपासा निवृत्तये जलम् आनेतुं गताः किञ्चन सरोवरं प्रापुः। तत्र सरोवरे कश्चन यक्षः, काचन शक्तिः तान् पाण्डवान् सहोदरान् नैव जलं पिबध्वम्, मम ये प्रश्नाः तान् प्रश्नान् उक्त्वैव जलं पिबथ, जलं हरत च। अयं भागः, इदं सरः मम पूर्वपरिग्रहः, मम अधीनमिदम् इति तान् जागृतान् चकार। परन्तु सभीमाः चत्वारः अपि पाण्डवाः तद्वाक्यम् अनादृत्य जलं पातुकामाः सरोवरं यदा प्राविशन् तदैव गतप्राणाः भूमौ न्यपतन्। अन्तिमः अग्रजः युधिष्ठिरः तं प्रदेशम् आजगाम। आगत्य च पतितान् सहोदरान् दृष्ट्वा भृशं विललाप इति गतदिवसीया कथा।
ತಮ್ಮ ಆ ದ್ವೈತವನದಲ್ಲಿ ಇದ್ದಂತಹ ಒಬ್ಬ ಬ್ರಾಹ್ಮಣ, ಆ ಬ್ರಾಹ್ಮಣನ ಅರಣಿಮಥನದ ಉಪಕರಣಗಳು ಒಂದು ಜಿಂಕೆಯಿಂದ ಅಪಹೃತ ಆದಾಗ ಆ ಬ್ರಾಹ್ಮಣನಿಗೆ ಸಹಾಯ ಮಾಡುವುದಕ್ಕಾಗಿ ಪಾಂಡವರು ಇವರೂ ಕೂಡ ಆ ಜಿಂಕೆಯನ್ನು ಬೆನ್ನಟ್ಟಿದ್ರು. ಜಿಂಕೆ ಸಿಗಲಿಲ್ಲ, ಅರಣಿಯೂ ಸಿಗಲಿಲ್ಲ. ಒಂದು ಮರದ ಕೆಳಗೆ ಕೂತ್ಕೊಂಡ್ರು. ನೀರು ತರಬೇಕು ಅಂತ ನಕುಲ, ಸಹದೇವ, ಅರ್ಜುನ, ಭೀಮ ಎಲ್ಲರೂ ಹೋದ್ರು. ಎಲ್ಲರೂ ಕೂಡ ಸರೋವರದ ಬಳಿಗೆ ಬಂದವರು ನೀರು ಕುಡಿಬೇಕು ಅಂತ ಹೋದವರು ಅಲ್ಲಿರುವ ಒಂದು ಅದೃಶ್ಯವಾದ ಶಕ್ತಿಯ ಎಚ್ಚರಿಕೆಯನ್ನ, ನನ್ನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಆಮೇಲೆ ನೀರು ಕುಡೀರಿ ಅನ್ನುವ ಎಚ್ಚರಿಕೆಯನ್ನು ಕಡೆಗಣಿಸಿ ನೀರು ಕುಡಿಲಿಕ್ಕೆ ಹೋದವರು ಅಲ್ಲಿ ಬಿದ್ದು ಬಿಟ್ರು. ಯುಧಿಷ್ಠಿರ ಅಲ್ಲಿ ಬಂದು ಅದನ್ನು ನೋಡಿದ, ಇದು ಯಾರ ಕೈವಾಡ, ಯಾರೋ ನಮ್ಮ ಶತ್ರುಗಳು ಹೀಗೆ ಮಾಡಿದ್ದಾರೇನೋ. ದುಷ್ಟನಾದ ದುರ್ಯೋಧನ, ಶಕುನಿ, ದುಶಾಸನ ಮೊದಲಾದವರು ಈ ಸಂಚನ ಏನಾದರೂ ಮಾಡಿ ನನ್ನ ತಮ್ಮಂದಿರ ಪ್ರಾಣವನ್ನು ಅಪಹರಿಸಿದ್ದಾರೇನೋ. ಆದರೆ ಏನಾದರೂ ವಿಷಪ್ರಾಶನಾಗಿದೆಯೇನೋ ಅಂತ ನೋಡೋಣ ಅಂದ್ರೆ ಅವ್ರ ಮುಖದಲ್ಲಿ ವಿಷ ಕುಡಿದ ಮುಖ, ನೀಲಿಗಟ್ಟಿದ ಕಳೆ ಕಾಣ್ತಾ ಇಲ್ಲ. ನಾನು ಏನು ಹೇಳಬೇಕು? ನಾಳೆ ನಮ್ಮ ಅಜ್ಜ ಭೀಷ್ಮ, ನಮ್ಮ ಗುರುಗಳು ದ್ರೋಣರು ಎಲ್ಲಿದ್ದಾರೆ ತಮ್ಮಂದರು ಅಂತ ಕೇಳಿದ್ರೆ, ಕುಂತಿ ಕೇಳಿದ್ರೆ, ವಿದುರ ಕೇಳಿದ್ರೆ ನಾನೇನು ಉತ್ತರ ಹೇಳಬೇಕು? ಹಿರಿಯಣ್ಣ ಅವನ ಜವಾಬ್ದಾರಿ ಇರ್ತದೆ. ಆಚಾರ್ಯಂ ಕಿಮ್ನು ವಕ್ಷ್ಯಾಮಿ, ದ್ರೋಣಾಚಾರ್ಯರಿಗೆ ನಾನು ಏನನ್ನ ಹೇಳಬೇಕು? ಇದೆಲ್ಲ ಅವನಿಗೆ ತುಂಬಾ ಚಿಂತೆ ಆಯಿತು. ಪಾತು ಕಾಮಶ್ಚ ತತ್ವೋಯಂ ಅಂತರಿಕ್ಷಾತ್ ಸ ಶುಶ್ರುವೆ. ಅವನಿಗೂ ಆಗಲಿ, ಅದೇನೇ ಆಗಲಿ ನೋಡೋಣ, ನೀರು ಕುಡಿದು ಆಮೇಲೆ ಮುಂದಿನ ವಿಚಾರ ಮಾಡೋಣ ಅಂತ ಅವನು ಆಲೋಚನೆ ಮಾಡಿದ. ನೀರು ಕುಡಿಬೇಕು ಅಂತ ಹೋದ. ಆವಾಗಲೂ ಅವನಿಗೂ ಅದೇ ಮಾತೇ ಕೇಳಿ ಬಂತು. ಮುಂದೆ ಆ ಪ್ರಶ್ನೆಗಳಿಗೆ ಅವನೇನು ಪ್ರಶ್ನೆಗಳನ್ನ ಕೇಳ್ತಾನೆ, ಅದಕ್ಕೆ ಇವನೇನು ಉತ್ತರ ಕೊಡ್ತಾನೆ, ಅದನ್ನು ಮುಂದೆ ನೋಡುವುದಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಕೂಡ ವನಪರ್ವದ ಭಾಗವನ್ನು ಹೇಳುವ ತಾತ್ಪರ್ಯ ನಿರ್ಣಯದಲ್ಲಿ ಈ ಕಥಾ ಕಾಣಿಸ್ತದೆ. ತಸ್ಮಿನ್ ಅದೃಶ್ಯೇ ತೃಷಿತ ಏಕೈಕಂ ಉದಕಾರ್ಥಿನಃ ಯಯುರ್ಯುಧಿಷ್ಠಿರ ಮೃತೆ ಸುಪ್ತಾಸ್ತೆ ಧರ್ಮ ಮಾಯೆಯ. ಪರಮಾತ್ಮನ ಮಾಯೆಯಿಂದ ಇದು ಹೀಗಾಗಿಬಿಡ್ತು. ಧರ್ಮ ಅಂದ್ರೆ ಯಮ, ಯಮನ ಮಾಯೆ. ಆ ಯಕ್ಷ ಅಂದ್ರೆ ಬೇರೆ ಯಾರಲ್ಲ, ಯಮನೇ. ಆದರೂ ಅರ್ಜುನ ಮತ್ತು ಭೀಮರನ್ನ ಬೀಳಿಸುವ ಶಕ್ತಿ ಅಂದ್ರೆ ಅದು ಧರ್ಮ, ಯಮಧರ್ಮನೊಳಗಿರುವಂತಹ ಪರಮಾತ್ಮನೇ. ಆ ಪರಮಾತ್ಮನ ಶಕ್ತಿ ಅಂದ್ರೆ ಹೀಗಾಗೋಯ್ತು. ಅದೃಶ್ಯೇಣೈವ ಧರ್ಮೇಣ ವಾರಿತಾಹ ವಾರಿಪಾಯಿನಃ. ಈ ಯುಧಿಷ್ಠಿರ ಆ ಪ್ರಶ್ನೆಗಳಿಗೆಲ್ಲ ಮುಂದೆ ಉತ್ತರ ಹೇಳ್ತಾನೆ. ಆದ್ರೆ ಭೀಮಸೇನ ಯಾಕೆ ಉತ್ತರ ಹೇಳಲಿಲ್ಲ? ಮತ್ತೆ ಉಳಿದವರು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ತಿಳಿದೇ ಇದ್ದವರಾಗಿದ್ರೇನೋ. ಅವರೆಲ್ಲ ದೊಡ್ಡ ವಿದ್ವಾಂಸರೇ ಅಲ್ಲ, ದೊಡ್ಡ ದೇವತೆಗಳು. ಕ್ಷತ್ರ ಧರ್ಮಸ್ಯ ರಕ್ಷಾರ್ಥಂ ನತ ಪ್ರಶ್ನಾನ್ ವಿದಾಂಬರಾಹ ವ್ಯಾಚಕ್ಷು ಶಕ್ತಿಮಂತೋಪಿ ಪಾನೀಯಾರ್ಥಂ ಅರಿಂದಮಾಹ. ನವಿಪ್ರಾಣಾಂ ಚ ಧರ್ಮೋಯಂ ವಿದ್ಯೆಯ ಉಪಜೀವನಂ ಕ್ಷತ್ರಿಯಾಣಾಂ ತು ಕಿಮುತ ಪ್ರಸಭಂ ತೇನ ತೇ ಪಪುಹೋ. ಈ ಪ್ರಶ್ನೆಗಳಿಗೆ ನಕುಲನ ಉತ್ತರ ಹೇಳಬಹುದಿತ್ತು. ಅಶ್ವಿನಿ ದೇವತೆಗಳವರು ಒಂದು ಕಾಲದಲ್ಲಿ ಇವರಲ್ಲಿ ಇಂದ್ರರಾಗಿದ್ದವರು, ಒಂದೊಂದು ಮನ್ವಂತರವನ್ನ ಇಂದ್ರರಾಗಿ ಆಳಿದವರು ಅಶ್ವಿನಿ ದೇವತೆಗಳು ಕೂಡ. ಅರ್ಜುನನು ಕೂಡ ಪುರಂದರ, ಈಗಿನ ಇಂದ್ರ ಏನಿದ್ದಾನೆ ಅವನ ಅವತಾರ. ಭೀಮನು ಕೂಡ ಇಂದ್ರನಾಗಿದ್ದವನೇ. ಇವರೆಲ್ಲರೂ ಕೂಡ ಇಂದ್ರರೇ. ಯಾಕೆ ಅವರು ಉತ್ತರ ಹೇಳಲಿಲ್ಲ ಅಂತಂದ್ರೆ ಅವರಿಗೆ ಇದೆಲ್ಲ ಗೊತ್ತಿತ್ತು, ಈ ವಿಷಯ ಗೊತ್ತಿರಲಿಲ್ಲ ಅಂತಲ್ಲ. ಆದ್ರೆ ಕ್ಷತ್ರಿಯ ಧರ್ಮ ಹಾಗೆ. ಕ್ಷತ್ರಿಯರು ಯಾವತ್ತೂ ಕೂಡ ತಮ್ಮ ಜ್ಞಾನವನ್ನ, ತಾವು ಕಲಿತ ಆ ತತ್ವಜ್ಞಾನವನ್ನು ಉಪಯೋಗಿಸ್ಕೋಬಾರದು. ಶಸ್ತ್ರಜ್ಞಾನ, ಅಸ್ತ್ರಜ್ಞಾನ, ಶಸ್ತ್ರಗಳನ್ನು ಸದೆ ಬಡಲಿಕ್ಕೆ ಏನು ಜ್ಞಾನ ಇದೆ ಅದನ್ನು ಉಪಯೋಗಿಸ್ಕೋಬಹುದು. ತತ್ವಜ್ಞಾನ ಇದೆ, ಶಾಸ್ತ್ರಗಳ ಜ್ಞಾನ, ಅದನ್ನ ಅವರು ಜೀವನಕ್ಕಾಗಿ ಬಳಸ್ಕೋಬಾರದು. ಸಾಹಿತ್ಯ ನಿಂತಿದ್ರೂ ಬಳಸಬಾರದು, ಅದು ವಿಷಯ ಇದೆ. ಒಂದು ತುತ್ತು ಅನ್ನ ಸಿಗ್ಲಿಲ್ಲ, ಒಂದು ತಮ್ಗೆ ನೀರು ಸಿಗ್ಲಿಲ್ಲ ಅಂತ ಆತಂಕಕ್ಕೊಳಗಾಗಿ ವಿದ್ಯೆಯನ್ನು ಮಾರ್ಕೋಬಾರದು ಅಂತಲ್ಲ, ಅದು ಬಹಳ ದೊಡ್ಡ ವಿಷಯ ಆಯ್ತು. ಸಾಹಿತ್ಯನೇ ಅಂದ್ರೂ ಮಾರ್ಕೋಬಾರದು, ಅದಕ್ಕೆ ಸಾಯ್ಲಿಕ್ಕೆ ಸಿದ್ಧರಾದ್ರು. ಮತ್ತೆ ಅಲ್ಲಿರುವ ಶಕ್ತಿ ಯಾವುದು ಅಂತ ಉಳಿದವ್ರಿಗೆ ಗೊತ್ತಾಗಿರ್ಲಿಲ್ಲ. ಭೀಮನಿಗೆ ಗೊತ್ತಿದ್ರು ಸರ್ವಜ್ಞಾದ್ರಿಂದ, ಉಳಿದವ್ರಿಗೆ ಗೊತ್ತಾಗಲಿಲ್ಲ. ನಾವು ಕ್ಷತ್ರಿಯರಾದ್ರಿಂದ ಅದು ಯಾವುದೇ ಶಕ್ತಿ ಬರಲಿ ನೋಡ್ಕೊಳ್ತೇವೆ, ಬಾಹುಬಲದಿಂದ ಅದನ್ನು ಎದುರಿಸ್ತೀವಿ ಅಂತ ಅವ್ರಿಗೊಂದು ಧೈರ್ಯ ಇತ್ತು. ಹಾಗಾಗಿ ಅವರು ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಗೋಜಿಗೆ ಹೋಗಲಿಲ್ಲ. ಯಾರಾದರೂ ನಮಗಿದು ಅರ್ಥ ಆಗ್ತಿಲ್ಲ, ಒಂದು ಉತ್ತರ ಹೇಳ್ರಿ ಅಂತ ಜಿಜ್ಞಾಸೆಯಿಂದ ಕೇಳಿದ್ರೆ ತಮ್ಮ ಹಸಿವು ನೀರಡಿಕೆಗಳನ್ನು ಮರೆತು ಅವ್ರಿಗೆ ಉಪದೇಶ ಮಾಡ್ತಿದ್ರು. ಅವ್ರಿಗೆ ಆ ಶಕ್ತಿ ಇತ್ತು. ಆದ್ರೆ ಈ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡದೆ ಹೋದ್ರೆ ನಿಮ್ ಗತಿ ನೆಟ್ಟಗಾಗ್ಲಿಕ್ಕಿಲ್ಲ ಅಂತ ಯಾರು ಎಚ್ಚರಿಕೆ ಕೊಟ್ರೆ ಅದಕ್ಕೆ ಅವ್ರು ಬಗ್ಗುವವರಲ್ಲ. ಭೀಮನೂ ಬಗ್ಲಿಲ್ಲ.
ಅವರು ಕ್ಷತ್ರಿಯರೇ, ಅವನಂತೂ ಕ್ಷತ್ರಿಯಾಗ್ರಗಣ್ಯ. ಪಾನೀಯಾರ್ಥ ಮರಿಂದಮಾಹ. ಮತ್ತೆ ಈ ಕ್ಷತ್ರಿಯರು ಅಂತ ಹೇಳಿದ್ವಲ್ಲ, ಈ ಅವರಿಗೆ ಪಾಂಡವರು ಇಲ್ಲಿ ಬಂದು ಈಗ ಭೀಮಾದಿಗಳಾಗಿ ಹುಟ್ಟಿದ್ದಾರೆ. ಭೀಮ, ಅರ್ಜುನ, ನಕುಲ, ಸಹದೇವ, ಯಮ, ಈ ಧರ್ಮರಾಜ ಎಲ್ಲರೂ ಕ್ಷತ್ರಿಯರೇ. ಮೂಲ ದೇವತೆಗಳಾಗಿದ್ದಾಗ ದೇವತೆಗಳಿಗೆ ವರ್ಣ ಇಲ್ಲ, ಮನುಷ್ಯರಿಗೆ ಮಾತ್ರ ವರ್ಣ. ದೇವತೆಗಳಿಗೆ ಮೂಲ ರೂಪದಲ್ಲಿ ವರ್ಣ ಇಲ್ಲ. ಆದರೆ ಒಂದೊಂದು ವರ್ಣಕ್ಕೆ ಅವರು ಅಭಿಮಾನಿಗಳಾಗಿರ್ತಾರೆ ಅಂತ ಬೃಹದಾರಣ್ಯಕ ಉಪನಿಷತ್ತು ಹೇಳ್ತದೆ. ಈ ಅಶ್ವಿನಿ ದೇವತೆಗಳೇನಿದ್ದಾರಲ್ಲ, ಇವರು ವೈಶ್ಯ ದೇವತೆಗಳಲ್ಲಿ ಸೇರ್ಕೋತಾರೆ. ವೈಶ್ಯ ದೇವತೆಗಳು ಅಥವಾ ಶೂದ್ರ ದೇವತೆಗಳಲ್ಲಿ ಇವರು ಬರ್ತಾರೆ. ಈ ಭೀಮ ಏನಿದ್ದಾನೆ ಕ್ಷತ್ರಿಯ ದೇವತೆ. ವಾಯು ಸದಾಶಿವನಂತಹ ಗರುಡ ಚಕ್ರ ಏವಚ. ಇವರೆಲ್ಲ ಕ್ಷತ್ರದೇವಾಹ ಬ್ರಹ್ಮಣ ನಿರ್ಮಿತಾಹ. ಈ ಮುಖ್ಯ ಪ್ರಾಣ ಕ್ಷತ್ರಿಯ ವರ್ಣದ ಅಭಿಮಾನಿ. ಅವನಿಗೆ ಸ್ವಂತ ವರ್ಣ ಇಲ್ಲ, ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ. ಯಮನು ಕೂಡ ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ ಮಾತ್ರ. ಇಂದ್ರನು ಕ್ಷತ್ರಿಯ ವರ್ಣಕ್ಕೆ ಅಭಿಮಾನಿ ಮಾತ್ರ. ಅಶ್ವಿನವು ಪೃಥ್ವಿ ಚೈಮ. ಅಶ್ವಿನಿ ದೇವತೆಗಳು, ಪೃಥ್ವಿ, ಇವರೆಲ್ಲ ಇವರು ಶೂದ್ರ ದೇವತೆಗಳು ಅಂತ ಪರಿಗಣಿಸ್ತಾರೆ. ಉಳಿದ ಕೆಲವು ಗಣದೇವತೆಗಳಿದ್ದಾರಲ್ಲ, ವಸುಗಳು, ರುದ್ರರು, ಆದಿತ್ಯರು ಅಂತ, ಈ ಪುರುಷೋತ್ತಮ ಮಾಸದಲ್ಲಿ ಯಾರನ್ನು ನಾವು ಆರಾಧನೆ ಮಾಡ್ತೀವಲ್ಲ, ಅವರೆಲ್ಲ ಗಣದೇವತೆಗಳು. ಅವರು ವೈಶ್ಯ ಜಾತಿಗೆ, ವೈಶ್ಯ ವರ್ಣಕ್ಕೆ ನಿಯಾಮಕರಾಗಿರ್ತಾರೆ. ಹೀಗೆ ಸಾಂದರ್ಭಿಕವಾಗಿ ದೇವತೆಗಳ ಮೂಲ ಸ್ವರೂಪವನ್ನು ಕೂಡ ನಾವು ನೆನಪು ಮಾಡ್ಕೊಳ್ಬೇಕು. ಇದು ಕ್ಷತ್ರಿಯರಾದ್ರಿಂದ ಹೀಗೆ ಅವ್ರು ಮಾಡಬಾರ್ದು ಅಂತ ಬಂತಲ್ಲ, ಬ್ರಾಹ್ಮಣರೇ ಮಾಡಬಾರ್ದು. ನ ವಿಪ್ರಾಣಂ ಚ ಧರ್ಮೋಯಂ ವಿದ್ಯೆಯ ಉಪಜೀವನಂ. ತಾವು ಗಳಿಸಿದ ವಿದ್ಯೆಯನ್ನು ಮಾರಿಕೊಂಡು ಅದರ ಮೂಲಕ ಉಪಜೀವನ ಮಾಡುವುದೇನಿದೆ ಬ್ರಾಹ್ಮಣರಿಗೆ ನಿಷಿದ್ಧ. ಕ್ಷತ್ರಿಯಾಣಂತೂ ಕಿಮುತ. ಇನ್ನು ಕ್ಷತ್ರಿಯರಿಗೆ ಮಾಡಲೇಬಾರದು, ಬಾಹುಬಲವನ್ನು ಆಶ್ರಯಿಸಿ ಬದುಕಬೇಕಾದವರು. ಹಾಗಾದ್ರೆ ಬ್ರಾಹ್ಮಣನ ಕರ್ತವ್ಯ ಏನು? ತಾನು ಓದಬೇಕು, ಇನ್ನೊಬ್ರಿಗೆ ಓದಿಸ್ಬೇಕು, ತಾನು ಯಜ್ಞ ಮಾಡಬೇಕು, ಮನೆಯಲ್ಲಿ ಇನ್ನೊಬ್ರಿಗೆ ಯಜ್ಞ ಮಾಡಿಸ್ಬೇಕು, ದಾನ ತಗೊಳ್ಬೇಕು, ದಾನ ಕೊಡಬೇಕು. ಇವನು ನನಗೆ 6 ಕರ್ತವ್ಯಗಳಿವೆ. ಇಲ್ಲಿ ಆ ವಿದ್ಯೆಯನ್ನು ಉಪಯೋಗ ಮಾಡ್ಕೊಳ್ಬಾರ್ದು ಅನ್ನೋ ಮಾತೇನಿದೆಯಲ್ಲ, ಇಷ್ಟು ನನಗೆ ಆದಾಯ ಸಿಕ್ಕರೆ ನಾನು ಯಜ್ಞ ಮಾಡಿಸ್ತೇನೆ, ಇಷ್ಟು ಆದಾಯ ಸಿಕ್ಕರೆ ಪ್ರವಚನ ಮಾಡ್ತೇನೆ, ಇಷ್ಟು ಆದಾಯ ಸಿಕ್ಕರೆ ಪಾಠ ಹೇಳ್ತೇನೆ ಅಂತ ಅದನ್ನು ವಿದ್ಯೆಗೆ ಒಂದು ಬೆಲೆ ಕಟ್ಟಿ ಅದನ್ನು ಮಾಡಬಾರ್ದು. ತಮ್ ಜ್ಞಾನಪಣ್ಯಂ ಮುನಿಜಂ ವದಂತಿ ಯಸ್ಯಾಗಮ ಕೇವಲ ಜೀವಿಕಾಯೈ ತಮ್ ಜ್ಞಾನಪಣ್ಯಂ ಮುನಿಜಂ ವದಂತಿ ಅಂತ ಕಾಳಿದಾಸನ ಮಾತು. ಯಾವ ಒಬ್ಬ ಪಂಡಿತ ತಾನು ಕಲಿತ ಜ್ಞಾನವನ್ನು ಕೇವಲ ಹೊಟ್ಟೆ ಹೊರೆಯುವುದಕ್ಕಾಗಿ ಉಪಯೋಗ ಮಾಡ್ತಾನೆ, ಅವನು ಪಂಡಿತ ಅಲ್ಲ, ಅವನು ವ್ಯಾಪಾರಿಯೇ. ತನ್ನ ಮನೆ ಮುಂದೆ ವ್ಯಾಪಾರಿ ಅಂತಲೇ ಅವನು ಬೋರ್ಡ್ ಹಾಕೊಳ್ಳೋದೇ ಒಳ್ಳೆಯದು. ಯಾಕೆಂದ್ರೆ ವ್ಯಾಪಾರಿಗಳ ಅಂಗಡಿಗಳಲ್ಲಿ ಏನು ಸಿಗ್ತದೆ, ಅಕ್ಕಿ, ಬೇಳೆ ಮೊದಲಾದೆಲ್ಲ ಸಿಗ್ತಿರ್ತದೆ. ಇವನ ಮನೆಯೊಳಗೆ ಏನು ಸಿಗ್ತದೆ ಅಂದ್ರೆ ಪಾಠ ಪ್ರವಚನದನ್ನೇ ಅವನು ಮಾರ್ಕೋತಿರ್ತಾನೆ. ಜ್ಞಾನವೇ ಅಲ್ಲಿ ಮಾರುವ ವಸ್ತು. ಅವನನ್ನ ಪಂಡಿತ ಅನ್ಬೇಡ್ರಿ, ವ್ಯಾಪಾರಿ ಅನ್ನಿರಿ ಅಂತ ಕಾಳಿದಾಸನು ಕೂಡ ಎಚ್ಚರಿಕೆಯ ಮಾತಿನಿಂದ ಹೇಳ್ತಾನೆ. ಆದ್ರಿಂದ ಬ್ರಾಹ್ಮಣರಿಗೆ ವಿದ್ಯೆಯನ್ನು ಬಳಸಿಕೊಂಡು ವಿದ್ಯೆಯನ್ನು ಮಾರಿಕೊಂಡು ಬದುಕುವುದು ಯೋಗ್ಯ ಅಲ್ಲ, ಕ್ಷತ್ರಿಯರಿಗಂತೂ ಯೋಗ್ಯವೇ ಅಲ್ಲ. ಆದ್ರಿಂದ ಅವರು ಇಂಥ ಬೆದರಿಕೆಗಳಿಗೆ ಬಗ್ಲಿಲ್ಲ. ಅದೇನಾಗ್ತದೆ ನೋಡೋಣ ಮುಂದೆ ಅಂತ ಅವರು ಧೈರ್ಯದಿಂದ ಅಲ್ಲಿ ಹೋದ್ರು. ದೇವಾಪಿ ಮನುಷ್ಯೇಷು ಜಾತಾ ಸುಬಲಿನೋಪಿ ಮಾನುಷೇಣೇವ ಭಾವೇನ ಯುಕ್ತಾಸ್ಯು ಕೇಶವ ಧೃತೆ. ತಾತ್ಪರ್ಯದಲ್ಲಿ ನಾನು ಇದಕ್ಕೆ ಸಂಬಂಧಪಟ್ಟ ಕೆಲವು ವಿಷಯಗಳನ್ನು ಕಳೆದ ದಿವಸನೇ ಹೇಳಿದ್ದೆ. ಭಗವಂತನನ್ನೊಬ್ಬನ್ನು ಹೊರತುಪಡಿಸಿದ್ರೆ ಉಳಿದ ದೇವತೆಗಳು ಏನು ಮಾಡ್ತಾರೆ ಅಂತಂದ್ರೆ, ಮೂಲ ರೂಪದಲ್ಲಿ ಏನು ಶಕ್ತಿ ಇರ್ತದಲ್ಲ ಅದನ್ನೆಲ್ಲ ಇಲ್ಲಿ ಅವ್ರು ತೋರಿಸೋದಿಲ್ಲ, ತೋರ್ಸಕ್ಕೆ ಅವ್ರಿಗೆ ಪರ್ಮಿಷನ್ನೂ ಇಲ್ಲ. ಅವ್ರು ಸ್ವಂತ ತೋರಿಸುವ ಇಚ್ಛೆ ಉಳ್ಳವರು ಆಗಿರೋದಿಲ್ಲ, ತೋರ್ಸಕ್ಕೆ ಅವ್ರಿಗೆ ಪರ್ಮಿಷನ್ನೂ ಇಲ್ಲ. ಮನುಷ್ಯರಾಗಿ ಹುಟ್ಟಿದಾಗ ಮಾನುಷೇಣೈವ ಭಾವೇನ ಯುಕ್ತಾಹ. ಮನುಷ್ಯರು ಹೇಗೆ ನಡ್ಕೋಬೇಕು ಹಾಗೆ ನಡ್ಕೋತಾರೆ. ಏನಾದ್ರು ಕೇಳಿದ್ರೆ ಗೊತ್ತಿಲ್ಲ ಅಂತಾರೆ, ನಮ್ಮ ಕೈಯಿಂದ ಆಗೋದಿಲ್ಲ ಕೆಲಸ ಅಂದ್ಬಿಡ್ತಾರೆ, ತಪ್ಪಿಸ್ಕೊಳ್ಳಿಕ್ಕೆ ಹೋಗ್ತಾರೆ. ಅನಿವಾರ್ಯ ಆದಾಗ ಪವಾಡಗಳನ್ನು ಮೆರೀತಾರೆ. ಇಲ್ಲದೆ ಹೋದ್ರೆ ಸಾಮಾನ್ಯ ಸಂದರ್ಭಗಳಲ್ಲಿ ತಮ್ಮ ಶಕ್ತಿಯನ್ನು ಅವ್ರು ಯಾವತ್ತೂ ತೋರಿಸ್ಕೊಳ್ಳೋದಿಲ್ಲ. ಇದು ಕೇಶವಾದೃತೆ. ಭಗವಂತನ ಅವನಿಗೆ ಇಂಥ ವಿಧಿ ನಿಷೇಧಗಳು ಯಾವುದು ಅಂಟುವುದಿಲ್ಲ. ಆದ್ರಿಂದ ಅವನನ್ನು ಒಬ್ಬನ್ನು ಹೊರತುಪಡಿಸಿದ್ರೆ ಈ ನಿಯಮ. ಕಾರ್ಯೇಶ್ವೇಷಾಂ ಕ್ರಮೇಣೇವ ವ್ಯಕ್ತಿಮಾಯಾಂತಿ ತದ್ಗುಣಾ ಅಥವಾ ಭೀಮಾರ್ಜುನೋ ಧರ್ಮಾತ್ ಅತ್ಯುತ್ತಮ ಬಲಾವಪಿ. ಈ ದೇವತೆಗಳಿಗೆ ಆ ಮೂಲ ರೂಪದಲ್ಲಿರುವಂತಹ ಶಕ್ತಿ ಏನಿರ್ತದಲ್ಲ ಅದು ಇಲ್ಲಿ ವ್ಯಕ್ತ ಆಗೋದಿಲ್ಲ. ಅವರು ಪರಮಾತ್ಮನ ಆಜ್ಞೆಯೂ ಇಲ್ಲ. ಒಂದ್ ವೇಳೆ ಇವರು ತಾವೇ ವ್ಯಕ್ತ ಮಾಡ್ಕೋತೀವಿ ಅಂತ ಹೋದ್ರೆ ವ್ಯಕ್ತ ಆಗೋದೂ ಇಲ್ಲ.
ನಾನು ಕಳೆದ ದಿವಸ ಅದನ್ನು 3 ಗ್ರೇಡ್ ಅಂತ ಹೇಳಿದೆ. ಒಂದು ಪರಮಾತ್ಮ ಮತ್ತು ಲಕ್ಷ್ಮೀ ದೇವಿಯರು. ಮೂಲ ರೂಪದಲ್ಲಿ ಎಷ್ಟು ಶಕ್ತಿ ಜ್ಞಾನಗಳು ಅಷ್ಟೇ ಶಕ್ತಿ ಜ್ಞಾನ ಇಲ್ಲಿಯೂ. ಅಲ್ಲಿಯೂ ಅಪ್ರಾಕೃತ ದೇಹ, ಇಲ್ಲಿಯೂ ಅಪ್ರಾಕೃತ ದೇಹವೇ. ಈ ಮತ್ತೆ ಕೊನೆಯವರಾದ ಈ ದೇವತೆಗಳಿದ್ದಾರಲ್ಲ, ಅಶ್ವಿನಿ ದೇವತೆಗಳು, ಇಂದ್ರ, ಯಮ ಮೊದಲಾದವರು, ಅವ್ರದ್ದು ಹೇಗೆ ಅಂತಂದ್ರೆ ಮೂಲ ರೂಪದಲ್ಲಿರುವ ಎಲ್ಲಾ ಶಕ್ತಿ ಜ್ಞಾನ ಇಲ್ಲಿರೋದಿಲ್ಲ. ತೋರಿಸಲಿಕ್ಕೆ ಪರಮಾತ್ಮನ ಪರ್ಮಿಷನ್ನೂ ಇಲ್ಲ, ಇವರಿಗೆ ವ್ಯಕ್ತ ಆಗೋದೂ ಇಲ್ಲ. ಕೆಲವು ಬಾರಿ ನಾನು ಯಾರ ಅವತಾರ ಅಂತೂ ಮರ್ತು ಹೋಗಿಬಿಡ್ತದೆ, ಅಷ್ಟು ಗೊಂದಲಕ್ಕೊಳಗಾಗ್ತಾರೆ. ನಡುವೊಬ್ಬ ಇದ್ದಾನೆ, ಅವನು ಯಾವತ್ತೂ ನಡುವೆ ಇರ್ತಾನೆ. ಅದಕ್ಕೆ ಅವನಿಗೆ ಮಧ್ಯಮ ಪ್ರಾಣ ಅಂತ ಕರೀತಾರೆ. ನಾವು ಅವನು ಮುಖ್ಯ ಪ್ರಾಣ ಅಂತ ಕರಿತೀವಿ, ಅವನು ಮಧ್ಯಮ ಪ್ರಾಣನೇ. ಅವನು ಅಯಂ ವಾವ ಶಿಶು ಯೋಯಂ ಮಧ್ಯಮ ಪ್ರಾಣ ಅಂತ ಬೃಹದಾರಣ್ಯಕ ಉಪನಿಷತ್ತು ಅವನು ಮಧ್ಯಮ ಪ್ರಾಣ ಅಂತ ಹೇಳ್ತದೆ. ಯಾಕಂದ್ರೆ ಅವನೇ ಪರಮಾತ್ಮನೇ ಮುಖ್ಯ ಪ್ರಾಣ, ನಾವೆಲ್ಲ ಅಲ್ಪ ಪ್ರಾಣರು. ಅವನು ನಡುವಿನವನೇ ಮಧ್ಯಮ ಪ್ರಾಣ. ಅವನು ಯಾವತ್ತೂ ನಡುವೆ. ಈ ದೇವತೆಗಳಂತೆ ದುರ್ಬಲನೂ ಅಲ್ಲ, ಪರಮಾತ್ಮನಂತೆ ಅತ್ಯಂತ ಶ್ರೇಷ್ಠನೂ ಅಲ್ಲ. ಆದರೂ ಮೂಲ ರೂಪದಲ್ಲಿರುವಷ್ಟು ಎಲ್ಲಾ ಜ್ಞಾನ ಶಕ್ತಿಗಳನ್ನು ಅವನು ತೋರಿಸೋದಿಲ್ಲ. ಇವರು ತೀರಾ ಅಶಕ್ತರಾಗಿದ್ರೆ ಅವನು ಅಷ್ಟು ಶಕ್ತಿವಂತನಾಗಿರೋದಿಲ್ಲ. ಮೂಲ ರೂಪದಲ್ಲಿ 100 ಇದ್ರೆ ಇಲ್ಲಿ 99.99 ಇಲ್ಲಿ 100% ಇಲ್ಲೂ ಅವನ ಜ್ಞಾನ ಶಕ್ತಿಗಳನ್ನ ತೋರಿಸೋದಿಲ್ಲ. ಮುಖ್ಯ ಪ್ರಾಣನೂ ಕೂಡ ಇಲ್ಲಿ ಬಂದಾಗ ಭಾರತೀಯ ಕೂಡ ಅಪೂರ್ಣವಾದನ್ನೆಲ್ಲವನ್ನು ತೋರಿಸೋದಿಲ್ಲ. ಮತ್ತೆ ಪರಮಾತ್ಮ ತನ್ನ ಇಚ್ಛೆಯನ್ನ, ತನ್ನ ಬಲವನ್ನ ಇಲ್ಲಿ ಬಂದಾಗ ಅವನ ಇಚ್ಛೆ ಇರಲಿ ಬಿಡ್ಲಿ, ಆ ಬಲ ಯಾವತ್ತೂ ಉಕ್ಕುತ್ತಾ ಇರ್ತದೆ. ಸಮುದ್ರದ ನೀರು ಹೇಗೆ ಉಕ್ತಿರ್ತದೆ ಹಾಗೆ ಪರಮಾತ್ಮ ರಾಮಕೃಷ್ಣಾದಿ ರೂಪಗಳಿಂದ ಅವತಾರ ಮಾಡಿದಾಗ ಅವನಿಗೆ ಬಲ ಜ್ಞಾನ ಯಾವತ್ತೂ ಕೂಡ ಉಕ್ಕುತ್ತಿರ್ತದೆ. ಆದರೆ ಮುಖ್ಯ ಪ್ರಾಣ ಆ ಬಲವನ್ನ ಅಪೇಕ್ಷೆ ಪಟ್ಟರೆ ಮಾತ್ರ ಹೊರ ಹಾಕಲಿಕ್ಕೆ ಸಮರ್ಥನಾಗಿರ್ತಾನೆ. ಇಚ್ಛಾ ವ್ಯಕ್ತಿ ಪ್ರಾಯಶೋ ಮಾರುತಸ್ಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತೊಂದು ಕಡೆ ನಹುಶನ, ಆ ಹೆಬ್ಬಾವಿನ ರೂಪದ ನಹುಶನ ಬಾಯಿಗೆ ಭೀಮ ಸಿಕ್ಕಿಬಿದ್ದಲ್ಲಿ ಹೇಳ್ತಾರೆ, ಅವನ ಅಪೇಕ್ಷೆ ಪಟ್ಟರೆ ಆ ಶಕ್ತಿ ಹೊರಗೆ ಬರಬಹುದು. ದೇವತೆಗಳಿಗೆ, ಉಳಿದ ದೇವತೆಗಳಿಗೆ ಅಪೇಕ್ಷೆ ಪಟ್ಟರೂ ಬರೋದಿಲ್ಲ. ಪರಮಾತ್ಮ ಅಪೇಕ್ಷೆ ಪಡಬೇಕಾಗೇ ಇಲ್ಲ, ಯಾವಾಗಲೂ ವ್ಯಕ್ತ, ನಿತ್ಯ ವ್ಯಕ್ತ ಚಿದಾನಂದ ಸ್ವರೂಪನಾದವನು. ಆದ್ರಿಂದ ಭೀಮಾರ್ಜುನರು ಈ ಅಶ್ವಿನಿ ದೇವತೆಗಳಿಗಿಂತ ನಕುಲ ಸಹದೇವರಿಗಿಂತ ದೊಡ್ಡವರಲ್ವಾ ತಾರತಮ್ಯ ದೃಷ್ಟಿಯಿಂದ. ಈಗ ಹುಟ್ಟಿ ಬಂದ ಕ್ರಮದಲ್ಲಿ ಈ ಧರ್ಮರಾಜ ಅಣ್ಣ, ಆಮೇಲೆ ಭೀಮ, ಮುಂದೆ ಅರ್ಜುನ. ಆದರೆ ಭೀಮಾರ್ಜುನರಿಬ್ಬರು ಯೋಗ್ಯತೆ ದೃಷ್ಟಿಯಿಂದ ಅಶ್ವಿನಿ ದೇವತೆಗಳಿಗಿಂತಲೂ ದೊಡ್ಡವರೇ, ಯಮನಿಗಿಂತಲೂ ದೊಡ್ಡವರೇ ಅಲ್ಲ. ಆದರೂ ಕೂಡ ದೇವಮಾಯಾಂ ಸಮಾಶ್ರಿತ್ಯ ಧರ್ಮೇಣ ಸ್ವಾಪಿತ ಕ್ಷಣ, ಒಂದು ಕ್ಷಣ ಅವರಲ್ಲೇ ಮಲಗಿಬಿಟ್ರು. ಅವರು ಕೂಡ ಆ ಪರಮಾತ್ಮನ ಶಕ್ತಿಗೆ ಅವರು ಅಧೀನರಾಗಿ ಮಲಗಿಬಿಟ್ರು. ಉಳಿದವರಿಗೆ ಕೇವಲ ಯಮಧರ್ಮನ ಮಾಯೆ, ಇವರಿಬ್ಬರಿಗೆ ಪರಮಾತ್ಮಂದೇ ಮಾಯೆ. ಮಾಯಾ ಅಂತಂದ್ರೆ ಕಣ್ಕಟ್ಟಲ್ಲ, ಮತ್ತೆ ಭ್ರಮೆ ಕಣ್ಕಟ್ಟಲ್ಲ ಮಾಯಾ ಅಂತ. ಮಾಯಾ ಅಂದ್ರೆ ಪರಮಾತ್ಮನ ಶಕ್ತಿ, ಮಾಯಾ ಅಂದ್ರೆ ಪರಮಾತ್ಮನ ಇಚ್ಛೆ. ಅದನ್ನ ಅವಲಂಬಿಸಿ ಅವರೆಲ್ಲ ಅಲ್ಲೇ ಮಲಗಿಬಿಟ್ರು. ಮತ್ತೆ ಆ ಮಾಯೆಗೂ ಕೂಡ ಎಷ್ಟು ಶಕ್ತಿ ಅವರು, ನಾವು ನಮ್ಮಂಥವ್ರು ಎಡವಿ ಬಿದ್ದರೆ ಬಹಳ ಹೊತ್ತು ಬಿದ್ದಿರ್ತೇವೆ. ಯಾಕಂದ್ರೆ ನಾವು ಅಜ್ಞಾನಿಗಳು, ದುರ್ಬಲರು. ನಮ್ಮಲ್ಲೇ ನಮ್ಗಿಂತ ಸ್ವಲ್ಪ ಹೆಚ್ಚು ಶಕ್ತಿ ಇದ್ದವ್ರು ಯಾರಾಗಿದ್ರೆ ಬಿದ್ದ ಕೂಡಲೇ ಎದ್ದು ನಿಲ್ತಾರೆ. ಗಂಟೆಗಟ್ಟಲೆ ಬಿದ್ದಿದ್ದವರು ದಿನಗಟ್ಟಲೆ ಬೀಳೋರು ಕೆಲವರು ಇರ್ತಾರೆ, ಕೂಡಲೇ ಎದ್ದು ನಿಲ್ಲೋರು ಕೆಲವರು ಇರ್ತಾರಲ್ಲ. ಈ ದೇವತೆಗಳು ಆ ವರ್ಗದವರು ಇವರು. ಮುಹೂರ್ತಮೇವ ಸಾ ಮಾಯ, ಅದು ಬಹಳ ಹೊತ್ತಿರೋದಿಲ್ಲ ಅವರಿಗೆ ಕವಿದ ಮಾಯ. ಯಾಕಂದ್ರೆ ಒಳಗೆ ಬೆಂಕಿ ಇರ್ತದೆ, ಅದ್ರ ಮೇಲೆ ಎಷ್ಟೇ ಬೂದಿ ಮುಚ್ಚಿದ್ರು ಅದು ಚದರಲೇಬೇಕು. ತಯೋರ್ ಆಚ್ಛಾದನೆ ಕ್ಷಮ ತತಃ ಪ್ರಬುದ್ಧಯೋರ್ ಧರ್ಮ ನೈವ ಶಕ್ತಿ ಶತಾಂಶಭಾತ್. ಮುಂದೇನಾದ್ರೂ ಆ ಒಂದು ಕಾಲ ಕಳೆದು ಭೀಮಾರ್ಜುನರು ಎದ್ದು ನಿಂತರೆ, ಆ ಮಾಯೆಯನ್ನು ಕಳ್ಕೊಂಡು ಭೀಮಾರ್ಜುನರು ಕೊಡವಿ ಎದ್ದು ನಿಂತರೆ ಅವರ ಶಕ್ತಿಯ 100ನೇ ಒಂದು ಭಾಗಕ್ಕೂ ಆ ಯಮ ಸಮ ಅಲ್ಲ. ಅದು ತತ್ಕಾಲದಲ್ಲಿ ಆ ಯಮನ ಒಳಗಿರುವಂತಹ ಪರಮಾತ್ಮನ ಅಣತಿಗೆ ಅವರು ಬಲಿಯಾಗಿ ಹಾಗೆ ಮಲ್ಕೊಂಡ್ಬಿಟ್ಟು. ಉತ್ತಮ ಪದ್ಮಪುರಾಣೇ ಚ ತದೇತತ್ ಸರ್ವಮಂಜಸ. ಇದೆಲ್ಲ ಪದ್ಮಪುರಾಣದಲ್ಲಿ ಈ ದೇವತೆಗಳ ಶಕ್ತಿ, ಮುಖ್ಯ ಪ್ರಾಣನ ಶಕ್ತಿ, ಪರಮಾತ್ಮನ ಶಕ್ತಿ ಇದನ್ನೆಲ್ಲ ಹೇಳಿದೆ. ಆದ್ರಿಂದ ಈ ಭೀಮ ಮತ್ತು ಅರ್ಜುನರಿಗೆ ಶಕ್ತಿ ಇರಲಿಲ್ಲ ಅಂತ ಯಾರೂ ಕೂಡ ಭ್ರಮಿಸಬಾರದು. ಅವರಿಗೆ ಆ ಶಕ್ತಿ ಇದ್ದೇ ಇತ್ತು. ಆದ್ರೆ ಇವನ್ಯಾಕೆ ಉತ್ತರ ಕೊಟ್ಟ? ಹಾಗಾದ್ರೆ ಅಶ್ವಿನಿ ದೇವತೆಗಳು, ಅರ್ಜುನ ಮತ್ತೆ ಭೀಮ ಉತ್ತರ ಕೊಡಲಿಲ್ಲ, ಇವನು ಮಾತ್ರ ಆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟನಲ್ಲ. ಇವನಿಗೆ ಕ್ಷತ್ರಿಯ ಧರ್ಮ ಇರಲಿಲ್ಲ ಏನಾಗಾದ್ರೆ ಅಂತಂದ್ರೆ, ಭ್ರಾತೃಣಾಂ ಐಚ್ಛದಸು ಅರ್ಥೆ, ತಮ್ಮಂತರ ಮೇಲೆ ಕೃಪೆ. ಅವನಿಗೆ ತನ್ನ ಪ್ರಾಣ ಹೋಗ್ತದೆ ಅಂತ ಚಿಂತೆ ಅಲ್ಲ. ಧರ್ಮರಾಜನ ಸಾಮಾನ್ಯ ಅಲ್ಲ. ಅನೇಕ ಕಡೆ ನಮಗೆ ಧರ್ಮರಾಜನ ಪಾತ್ರ ಚಿತ್ರಣ ಹೇಗಿರ್ತದಂದ್ರೆ,
ಅವನೇನೋ ಬಹಳ ಹೆದರಿಕೆ ಸ್ವಭಾವದವನು, ಕೈಲಾಗದೇ ಇದ್ದವನು ಅಂತ ಹೀಗೆಲ್ಲ ಅವನ ಪಾತ್ರವನ್ನು ಚಿತ್ರಿಸಿರೋದು ಕಂಡು ಬಂದಿರ್ತದೆ. ಮಹಾಪರಾಕ್ರಮಿ, ಅವನ ಶಕ್ತಿ, ಧೈರ್ಯ ಎಂಥದ್ದು ಅಂತಂದ್ರೆ ಅದನ್ನ ಈ ಯುದ್ಧ ಪರ್ವಗಳಲ್ಲಿ, ಭೀಷ್ಮ ಪರ್ವ, ದ್ರೋಣ ಪರ್ವಗಳಲ್ಲೆಲ್ಲ ಆ ಯಮಧರ್ಮದ ಬಗ್ಗೆ ಹೇಳ್ತಾರೆ. ಅದಕ್ಕೆ ನಾನು ನಿನ್ನೆ ಹೇಳಿದೆ, ನಾವು ಮುಖ್ಯ ಪ್ರಾಣನ ಬಗ್ಗೆ ಬೇಕಾಷ್ಟು ಕೇಳಿರ್ತೇವೆ, ಯಮನ ಬಗ್ಗೆ ಒಂದಿಷ್ಟು ಕೇಳೋಣ. ಏನು ಅಂತಂದ್ರೆ, ಯಮನನ್ನ, ಆ ಧರ್ಮರಾಜನನ್ನ ಕೆಲವರು ವಿರೋಧ ಪಕ್ಷದವರೇ, ಕೌರವರೇ ಸ್ತೋತ್ರ ಮಾಡ್ತಾರೆ. ಉಳಿದವರಿಗೆ ಯಾರನ್ನಾದ್ರೂ ಕೊಲ್ಲಿಕ್ಕೆ ಬಿಲ್ಲು ಬಾಣ ಬೇಕು, ಖಡ್ಗ ಬೇಕು, ಗದೆ ಬೇಕು, ನಿನಗೆ ನಿನ್ನ ಕಣ್ಣು ಸಾಕು, ಚಕ್ಷುರ್ಹನ್, ನಿನ್ನ ಕಣ್ಣಿನಿಂದಲೇ ನೀನು ಪ್ರಾಣಿಗಳನ್ನ, ಉಳಿದ ಶತ್ರುಗಳನ್ನ ಸಂಹರಿಸಿ ಬಿಡ್ತೀವಿ ಅಂತ ಅವನನ್ನು ಸ್ತೋತ್ರ ಮಾಡ್ತಾರೆ. ಅಂತಃಸತ್ವ, ಅದು ನೈತಿಕ ಸ್ಥೈರ್ಯ. ಅವನ ಎದುರಿಗೆ ಶತ್ರುಗಳು ನಿಲ್ಲೋದು ಕಷ್ಟ, ಅಂತ ತಾಕತ್ತದು. ಅದರಿಂದ ಅವನಿಗೇನು ಪ್ರಾಣ ಭಯ ಇರಲಿಲ್ಲ. ನಾನು ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋದ್ರೆ ಕೊಂದು ಹಾಕಿಬಿಡ್ತಾನೆ, ಮೊದಲು ಪ್ರಾಣ ಉಳಿಸ್ಕೊಳ್ಳೋಣ, ಮುಂದಿಂದ ಮುಂದೆ ಅಂತಲ್ಲ. ಭ್ರಾತೃಣ ಮರ್ಥೆ, ತಮ್ಮಂದ್ರ ಮೇಲೆ ಕೃಪೆ. ಯಾಕೆಂದ್ರೆ ತನ್ನ ತಮ್ಮಂದ್ರಿಬ್ರು, ಭೀಮಾರ್ಜುನರು, ನಕುಲ ಸಹದೇವರು, ಮಲತಾಯಿ ಮಕ್ಕಳು, ಅವ್ರ ಜವಾಬ್ದಾರಿ ಇತ್ತು ಅವನಿಗೆ. ಹಿರಿಯ ತಂದೆ ಅಂತ ಇದ್ದ, ಆ ಜವಾಬ್ದಾರಿ ಇತ್ತು ಅವನಿಗೆ. ತಥೋ ಧರ್ಮೋ ಯಕ್ಷತನುಸ್ಸ ಭೂತ್ವ ಪ್ರಶ್ನಾಶ್ಚಕ್ರೆ ವ್ಯಾಕರೋ ತಾನ್ಸ ಪಾರ್ಥ. ಮತ್ತೆ ಅಲ್ಲಿರೋದು ವಿಷಯ ಏನಂತಂದ್ರೆ, ಯಾರಿಗೆ ಹೆದರ್ಬೇಕು ಅವನು? ಇನ್ನೊಬ್ರಿಗೆ ಹೆದರ್ಬೇಕಲ್ಲ. ಅಲ್ಲಿರೋದು ಯಾರು ಪ್ರಶ್ನೆ ಕೇಳಿದ್ದಾರೋ ಅವನೇ ಪ್ರಶ್ನೆ ಕೇಳಿದ್ದು. ಪ್ರಶ್ನೆ ಕೇಳಿದವನು ಅವನೇ, ಪ್ರಶ್ನೆ ಕೇಳಿಸ್ಕೊಂಡವನು ಅವನೇ. ಅಲ್ಲಿ ಪ್ರಶ್ನೆ ಮಾಡಿದವರು ಅಧ್ಯಾಪಕನೂ ಅವನೇ, ವಿದ್ಯಾರ್ಥಿಯೂ ಅವನೇ. ಇನ್ನೊಬ್ರಿಗೆ ಯಾರಿಗಾರು ಹೆದರಿದ್ರೆ ಹೆದರ್ಕೊಂಡ, ಕೈಲಾಗದೇ ಇದ್ದವನು ಅಂತ ಯಾರು ಅನ್ಬಹುದು. ಅವನೇ ಪ್ರಶ್ನೆ ಕೇಳಿದ್ದ, ಅವನೇ ಉತ್ತರ ಕೊಟ್ಟ. ಇದು ತಾತ್ಪರ್ಯ ನಿರ್ಣಯ ಅಲ್ಲಿ ಕೊಡುವಂತ ಒಂದು ನಿರ್ಣಯ. ಮಹಾಭಾರತಕ್ಕನುಸಾರವಾಗಿ ಮುಂದೆ ಏನಾಯ್ತು, ಏನು ಆ ಧರ್ಮರಾಜ ಮತ್ತೆ ಯಕ್ಷರ ನಡುವೆ ಪ್ರಶ್ನೆ ಆಯ್ತು ಅಂತ ಅನ್ನೋದನ್ನ ಈ ಮುಂದೆ ನಾವು ನೋಡಬೇಕು. ಅಹಂ ಬಕ ಶೈವಲ ಮತ್ಸ್ಯ ಭಕ್ಷ, ಬಕಪಕ್ಷಿ ಹೇಳಿತು. ಕೆಲವು ಸರಿ ಬಕಪಕ್ಷಿ ಅಂತ ಕಾಣಿಸ್ಕೋತಾ ಇತ್ತು, ಕೆಲವು ಸರಿ ಅದೃಶ್ಯವಾಗಿಯೂ ಇರ್ತಿತ್ತು. ಇಲ್ಲೇ ಮೀನು ಮತ್ತೆ ಅದು ಜಲಚರಗಳು ಸಿಕ್ಕರೆ ಅದನ್ನು ತಿಂದು ಬದುಕುವ ಒಂದು ಕೊಕ್ಕರೆ ನಾನು, ಅದು ಹೇಳ್ತದೆ ಆ ಶಕ್ತಿ. ನಿನ್ನ ತಮ್ಮಂದರನ್ನೆಲ್ಲ ಯಮನ ಪಟ್ಟಣಕ್ಕೆ ಕಳಿಸಿದವನು ನಾನೇ. ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ನಿನಗೂ ಅದೇ ಸ್ಥಿತಿ ಆದಿತ್ತು, ಎಚ್ಚರ. ನಚೈತಾನ್ ಪ್ರಶ್ನಾನ್ ಪೃಚ್ಛತೋ ವ್ಯಾಕರೋಷಿ ಮಾತಾತ ಸಾಹಸಂ ಕಾರ್ಷಿ ಮಮ ಪೂರ್ವ ಪರಿಗ್ರಹ. ಇದು ನನ್ನ ಆಸ್ತಿ, ಈ ಸರೋವರ ಎಲ್ಲ ನನ್ನ ಆಸ್ತಿ. ಇದು ಇದರಲ್ಲಿ ಇಳಿದು ಏನೋ ಅವಸರ ಮಾಡಿ ತೊಂದರೆಗೀಡಾಗಬೇಡ ಅಂತದು ಎಚ್ಚರಿಸಿತು. ಆಗ ಆ ಯುಧಿಷ್ಠಿರ ಹೇಳಿದ, ಆಯ್ತು, ನನ್ನ ತಮ್ಮಂದಿರನ್ನ ಈ ಸ್ಥಿತಿಗೆ ತಂದಿರುವ ಶಕ್ತಿ ಇದೆಯಲ್ಲ, ನೀನು ಒಬ್ಬ ಸಾಮಾನ್ಯ ಮನುಷ್ಯ ಇರ್ಲಿಕ್ಕಿಲ್ಲ. ರುದ್ರಾಣಾಂಚ ವಸೂನಾಂಚ ಮೃತಾಂಬ ಪ್ರಧಾನ ಭಾಗ್. ಅಧಿಕ ಮಾಸ ಇದೆ, 11 ದಿನ ರುದ್ರರು, ದ್ವಾದಶ ಆದಿತ್ಯರು, ಅವರನ್ನೆಲ್ಲ ನಾವು ಕೂಡ ನೆನಪು ಮಾಡ್ಕೊಳ್ತಿದ್ದೇವೆ. ಯಾರೋ ಅಷ್ಟು ವಸುಗಳಲ್ಲಿ ಒಬ್ಬ ಇರಬೇಕು, 11 ಜನ ರುದ್ರಲ್ಲಿ ಒಬ್ಬ ಇರಬೇಕು, ನೀನು 49 ಜನ ಮರುತ್ಗಳಲ್ಲಿ ಇರಬೇಕು. ನೈತತ್ ಶಕುನಿನಾಕೃತಂ, ಯಾವನೊಬ್ಬ ಸಾಮಾನ್ಯ ಪಕ್ಷಿ ಲೋಕವೀರದಾಗ ನನ್ನ ತಮ್ಮಂದ್ರನ್ನು ಹೀಗೆ ಮಾಡ್ಲಿಕ್ಕೆ ಸಾಧ್ಯನಾ? ದೊಡ್ಡ ದೊಡ್ಡ ಪರ್ವತದಂತಹ ವ್ಯಕ್ತಿತ್ವ ನನ್ನ ತಮ್ಮಂದ್ರದು, ಒಬ್ಬೊಬ್ಬರಿಗೆ 10,000 ಆನೆಗಳ ಬಲ. ನೀನೊಬ್ಬ ಶಕ್ತಿ, ಕೇವಲ ಪಕ್ಷಿ ಇರ್ಲಿಕ್ಕಿಲ್ಲ. ನನ್ಗೆ ಆಶ್ಚರ್ಯ ಆಗಿದೆ ಇದು, ನೀನು ಯಾರು, ಉತ್ತರ ಕೊಡು. ಅದು ಹೇಳ್ತು, ಮತ್ತೆ ನಾನೊಬ್ಬ ಪಕ್ಷಿನೇ, ನಾನೇ ನಿನ್ನ ತಮ್ಮಂದ್ರನ್ನೆಲ್ಲ ಸಂಹಾರ ಮಾಡಿದ್ದೇನೆ. ಆಗ ಆ ಯುಧಿಷ್ಠಿರ ಆ ಯಕ್ಷನ ಸಮೀಪಕ್ಕೆ ಹೋದ. ಆಗ ಮೊದಲು ಅದು ಬಕಪಕ್ಷಿಯ ರೂಪದಲ್ಲಿದ್ದು ಮುಂದೆ ಒಂದು ದೊಡ್ಡ ಯಕ್ಷನ ರೂಪವನ್ನು ತಾಳ್ತೀನಿ, ಭಯಂಕರವಾದ ರೂಪ ಅದರದು. ವಿರೂಪಾಕ್ಷಂ ಮಹಾಕಾಯಂ ಯಕ್ಷಂ ತಾಲ ಸಮುಚ್ಛಯಂ, ಭಯಂಕರವಾದ ಕಣ್ಣು, ದೊಡ್ಡ ಶರೀರ, ದೊಡ್ಡ ತಾಳೆಗಿಡದಂಥ ಎತ್ತರ. ಒಂದು ಸೂರ್ಯನಿಂದ ಅಂತ ಬೆಳಕು ಬರಬೇಕು ಅಂತ ಭಯಂಕರವಾದ ಬೆಳಕು ಅವನಿಗೆ. ಆಗ ಮತ್ತ ಯಕ್ಷ ಹೇಳಿತು, ನಿನ್ನ ತಮ್ಮಂದ್ರನ್ನ ಕೊಂದಲ್ಲ ನಾನು, ಏನೂ ಕಾರಣ ಇಲ್ಲದೆ ಇವರನ್ನು ನಾನು ಕೊಲ್ಲಿಲ್ಲ.
ಅಂಥದ್ದೊಂದು ವಿಶಿಷ್ಟವಾದ ಕಾರಣ ಇದ್ದೇ ಇತ್ತು. ನನ್ನ ಮಾತನ್ನು ಅವರು ಮೀರಿದ್ರು, ನನ್ನ ಪ್ರಶ್ನೆಗೆ ಅವರು ಉತ್ತರ ಕೊಟ್ಟು ನೀರು ಕುಡಿಬಹುದಿತ್ತು. ಆದರೆ ನನ್ನ ಮಾತನ್ನು ಮೀರಿ ಅವರು ಪ್ರಾಣ ಪರಿತ್ಯಜಿಸಿದರು. ಈ ಯುಧಿಷ್ಠಿರ ತಾನು ಕೂಡ ಅವಸರ ಮಾಡಿ ನೀರು ಕುಡಿಲಿಕ್ಕೆ ಪ್ರಯತ್ನಿಸಲಿಲ್ಲ. ಅವನೇನ್ ಮಾಡಿದ, ಕೇಳಿದ, ನಚಾಹಂ ಕಾಮಯೇ ಯಕ್ಷ ತವ ಪೂರ್ವ ಪರಿಗ್ರಹಂ. ಆಯ್ತು, ನಿನ್ನ ಆಸ್ತಿ ಅಂತ ಆದ್ರೆ ನಾನು ಇಲ್ಲಿ ಬಂದು ಅತಿಕ್ರಮ ಮಾಡಲಿಕ್ಕೆ ನಾನು ಬಯಸೋದಿಲ್ಲ. ಯಥಾಪ್ರಜ್ಞಂತು ತೇ ಪ್ರಶ್ನಾನ್ ಪ್ರತಿವಕ್ಷಾಮಿ ಪೃಚ್ಛಮಾನ್. ಅದು ಯಾವ ಪ್ರಶ್ನೆಗಳನ್ನು ನೀನು ಕೇಳಬೇಕು ಅಂತ ಅಪೇಕ್ಷೆ ಪಟ್ಟಿದ್ಯೋ ಪ್ರಶ್ನೆಗಳನ್ನು ಕೇಳು, ಉತ್ತರ ಹೇಳ್ತೇನೆ. ಅಲ್ಲಿ ಅವನು ವಿನಯ ಅಂತಹದ್ದೊಂದು ಯಥಾಪ್ರಜ್ಞಂ, ನನ್ಗೇನು ಗೊತ್ತಿದೆಯೋ ಅದನ್ನು ಹೇಳ್ತೇನೆ. ನಿನ್ನಂತಹ ವ್ಯಕ್ತಿ ಎದುರಿಗೆ ನಾನೇನು ನನ್ನನ್ನು ಪ್ರಶಂಸೆ ಮಾಡ್ಕೊಳ್ಳೋದು, ಏನು ದೊಡ್ಡ ಪಂಡಿತ ಅಂತ ತಿಳ್ಕೋಬೇಕು ನಾನು. ಆವಾಗ ಆ ಯಕ್ಷ ಪ್ರಶ್ನೆಗಳನ್ನು ಕೇಳಲಿಕ್ಕೆ ತೊಡಗಿತ್ತು. ಇಲ್ಲಿರುವ ಅನೇಕ ಪ್ರಶ್ನೆಗಳೇನಿವೆ, ಈ ಎಲ್ಲಾ ಪ್ರಶ್ನೆಗಳನ್ನು ಕೂಡ ಈ 4-5 ದಿವಸಗಳಲ್ಲಿ ನಮ್ಗೆ ನೋಡ್ಲಿಕ್ಕೆ ಆಗದೇ ಇರಬಹುದು, ಸಮಯದ ಅವಕಾಶ ಕಡಿಮೆ ಇರೋದ್ರಿಂದ. ಮತ್ತೆ ಪ್ರತಿಯೊಂದು ಪ್ರಶ್ನವನ್ನು ಕೂಡ ಸ್ಥೂಲವಾಗಿ ನೋಡ್ಕೊಳ್ಳೋದಕ್ಕಿಂತ, ಅದು ಪ್ರಶ್ನೆ ಮತ್ತು ಉತ್ತರಗಳನ್ನು ಸ್ಥೂಲವಾಗಿ ನೋಡಿ 4-5 ದಿವಸಗಳು ಕಳೆಯೋದಕ್ಕಿಂತ ಕೆಲವೇ ಪ್ರಶ್ನೆಗಳನ್ನ ಆಳವಾದ ನೋಟದಿಂದ, ಅದಕ್ಕಿರುವಂತಹ ಲೌಕಿಕ ಮಹತ್ವ, ನಮ್ಮ ಇಹಜೀವನಕ್ಕೆ ಅದರಿಂದ ಆಗಬೇಕಾದ ಉಪಯೋಗ, ಮತ್ತೆ ಅದರಲ್ಲಿನ ಆಧ್ಯಾತ್ಮಿಕ ಮಹತ್ವ ಇದೆ, ಶಾಸ್ತ್ರದ ಸಾರ ಅದರಲ್ಲಿ ಹೇಗೆ ತುಂಬಿದೆ ಅನ್ನೋದನ್ನು ಕೂಡ ನೋಡ್ಬೇಕು. ಅದಕ್ಕೆ ಕೆಲವು ಪ್ರಶ್ನೆಗಳನ್ನು ಆರಿಸಿಕೊಂಡಿದ್ದೇನೆ. ಇನ್ನೂ ಸಮಯ ಉಳಿತಾ ಹೋದ್ರೆ, ದಿನಗಳು ಮುಂದೆ ಹೋದಂಗೆ ಮತ್ತು ಸಮಯ ಉಳಿದ್ರೆ ಹಿಂದೆ ಬಿಟ್ಟ ಪ್ರಶ್ನೆಗಳನ್ನ ಮತ್ತೆ ಕೈಗೆತ್ಕೋತೇನೆ. ಆದ್ರಿಂದ ಕ್ರಮವಾಗಿ ಅಲ್ಲಿ ಯಾವ ಪ್ರಶ್ನೆಗಳನ್ನು ಯಕ್ಷ ಕೇಳಿದ್ದಾನೆ, ಯಾವ ಪ್ರಶ್ನೆಗಳಿಗೆ ಅವನು ಉತ್ತರ ಕೊಟ್ಟಿದ್ದಾನೆ, ಅದೇ ಆರ್ಡರ್ನಲ್ಲಿ ಇವತ್ತು ನಮ್ಮ ಎದುರಿಗೆ ಅದೆಲ್ಲ ಇಲ್ಲ. ನಾವು ನೋಡ್ತಾ ಇರೋದು ಅದು ಇಲ್ಲಿ ಕಾಣ್ತಾ ಇಲ್ಲ. ಈಗ ಮೊದಲನೇ ಪ್ರಶ್ನೆ ಒಂದನ್ನು ಮಾತ್ರ ನಾವು ನಿವಾರಿಸಿಕೊಳ್ಳೋದು ಬೇಡ. ಕಿಂಸ್ವಿದ್ ಆದಿತ್ಯ ಮುನ್ನಯತಿ ಕೇಚ ತಸ್ಯಾಭಿ ಕಶ್ಚರಾಹ ಕಶ್ಚೈನಮಸ್ತಂ ನಯತಿ ಕಸ್ಮಿಂಶ್ಚ ಪ್ರತಿಷ್ಠತೆ. ಸೂರ್ಯನನ್ನ ಮೇಲೆತ್ತುವ ಶಕ್ತಿ ಯಾವುದು? ಅವನ ಸುತ್ತಲೂ ಸಂಚಾರ ಮಾಡುವವರು ಯಾರು? ಅವನನ್ನು ಅಸ್ತಂಗತನನ್ನಾಗಿ ಮಾಡುವ ಶಕ್ತಿ ಯಾವುದು? ಸೂರ್ಯ ಇದ್ದಾನೆ ಇಲ್ಲಿ. ಈ ಒಂದು ಸಿದ್ಧವಾದ ಉತ್ತರ ಪ್ರತಿಯೊಂದಕ್ಕೂ ಕೂಡ. ಬ್ರಹ್ಮಾದಿತ್ಯ ಮುನ್ನಯತೆ, ಈ ಸೂರ್ಯನನ್ನ ಉದಯಿಸುವಂತೆ ಮಾಡುವ ಶಕ್ತಿ ಯಾವುದು ಅಂದ್ರೆ ಬ್ರಹ್ಮ ಅಂತ ಉತ್ತರ ಕೊಟ್ಟ. ಬ್ರಹ್ಮ ಅಂದ್ರೆ ಏನು ಅರ್ಥ ಹೇಳಬೇಕು? ಬ್ರಹ್ಮ ಅನ್ನೋ ಶಬ್ದಕ್ಕೆ ಅನೇಕ ಅರ್ಥಗಳಿವೆ. ಬ್ರಹ್ಮ ಅಂತಂದ್ರೆ ಪರಮಾತ್ಮ, ಬ್ರಹ್ಮ ಅಂದ್ರೆ ಚತುರ್ಮುಖನೂ ಹೌದು, ಬ್ರಹ್ಮ ಅಂತಂದ್ರೆ ಲಕ್ಷ್ಮೀದೇವಿಯೂ ಹೌದು, ಬ್ರಹ್ಮ ಅಂದ್ರೆ ವೇದವೂ ಹೌದು. ಇವರೆಲ್ಲರ ಶಕ್ತಿಯಿಂದ ಸೂರ್ಯ ಉದಯಿಸ್ತಾನೆ. ಪ್ರತಿಯೊಬ್ಬ ದೇವತೆಯೂ ಕೂಡ ತನ್ನ ಮೇಲಿನ ದೇವತೆಗಳಿಗೆ ಅಧೀನನಾಗಿರ್ತಾನಲ್ಲ, ಹಾಗಾಗಿ ಅವರನ್ನು ಮೇಲೆತ್ತುವುದು ಅಂತಂದ್ರೆ ಇದೇ ಶಕ್ತಿ. ಆ ಸೂರ್ಯನ ಸುತ್ತಲೂ ದೇವತೆಗಳು ಕೂಡ ಯಾವತ್ತೂ ಸಂಚರಿಸ್ತಾ ಇರ್ತಾರೆ, ಸೂರ್ಯನ ಸುತ್ತಲೂ. ಮತ್ತೆ ಆ ಸೂರ್ಯನನ್ನ ಯಾವ ಶಕ್ತಿ ಉದಯಿಸುವಂತೆ ಮಾಡ್ತದೋ ಅವನನ್ನು ಅಸ್ತಂಗತನನ್ನಾಗಿ ಮಾಡುವ ಶಕ್ತಿಯೂ ಕೂಡ ಅದೇ ಧರ್ಮವೇ, ಅದೇ ಬ್ರಹ್ಮವೇ. ಆ ಬ್ರಹ್ಮಕ್ಕೇನೆ ಧರ್ಮ ಅಂತ ಕರೀತಾರೆ. ಬ್ರಹ್ಮ ಅಂದ್ರೂ ಧರ್ಮ ಅಂದ್ರೂ ಪರಮಾತ್ಮನೇ. ಯಾಕೆ ಅದನ್ನು ಬ್ರಹ್ಮ ಅಂತ ಕರೀತಾರೆ? ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದ್ರೆ, ಬ್ರಹ್ಮತಿ ಬ್ರಹ್ಮಯತಿ ಚ, ತಾನು ದೊಡ್ಡದಾಗಿದೆ ಪರಮಾತ್ಮ, ತಾನು ದೊಡ್ಡವನು. ಮತ್ತೆ ತನ್ನ ಜೊತೆಗೆ ಯಾರಿದ್ದಾರಲ್ಲ ತನ್ನ ಭಕ್ತರು, ಅವರನ್ನು ದೊಡ್ಡವರನ್ನಾಗಿ ಮಾಡುವವನು. ನಮ್ಮ ಕಾಲದ ರಾಜಕಾರಣಿಗಳಂತೆ ಅಲ್ಲ, ಇವರು ಯಾರನ್ನೂ ಬೆಳಿಲಿಕ್ಕೆ ಬಿಡೋದಿಲ್ಲ, ತಾವೇ ಬೆಳೀತಿರ್ಬೇಕು, ಹೆಮ್ಮರದಂತೆ ತಾವಿರಬೇಕು, ತಮ್ಮ ಆ ನೆರಳಿನಲ್ಲಿ ಬೇರೆ ಯಾರು ನಾಯಕರಾಗಿ ಬೆಳಿಬಾರ್ದು ಅಂತ ಎಚ್ಚರಿಕೆ ವಹಿಸ್ತಾರೆ ಅವರು. ಅವನು ಹಾಗಲ್ಲ, ತಾನು ದೊಡ್ಡವನಾಗಿದ್ದಾನೆ, ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡ್ತಾನೆ. ಅದರಿಂದ ನಾವು ಕೂಡ ಬ್ರಹ್ಮರೇ, ಅಹಂ ಬ್ರಹ್ಮಾಸ್ಮಿ ಅಂತ ನಾವು ಕೂಡ ಅನ್ಕೊಂಡ್ರೆ ಏನು ತಪ್ಪಿಲ್ಲ. ಯಾಕಂದ್ರೆ ನಾವು ಬ್ರಹ್ಮನೇ. ಏನ್ ಹೇಳ್ತಿದ್ರು ತತ್ವನಿರ್ಣಯದಲ್ಲಿ ಆಚಾರ್ಯ ಏನ್ ಹೇಳ್ತಾರೆ ಅಂದ್ರೆ, ಬ್ರಹ್ಮಾಣಿ ಜೀವಾಸ್ತರ್ವೇಪಿ, ಎಲ್ಲಾ ಜೀವರು ಕೂಡ ಬ್ರಹ್ಮರೇ. ಪರಬ್ರಹ್ಮಾಣಿ ಮುಕ್ತಿಗೆ ಹೋದವರಿಗೆ ಪರಬ್ರಹ್ಮ ಅಂತಾರೆ. ಪ್ರಕೃತಿ ಪರಮಂ ಬ್ರಹ್ಮ, ಪರಮ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ, ಪರಮಂ ಮಹದ್ ಬ್ರಹ್ಮ ಅಚ್ಯುತಃ. ಪರಮ ಮಹದ್ ಬ್ರಹ್ಮ ಅಂದ್ರೆ ಪರಮಾತ್ಮ, ಪರಮ ಬ್ರಹ್ಮ ಅಂದ್ರೆ ಲಕ್ಷ್ಮೀದೇವಿ, ಪರಬ್ರಹ್ಮ ಒಂದೊಂದೇ ಅಕ್ಷರ ಪದ ಕಡಿಮೆ ಆಗ್ತಾ ಬಂತು. ಪರಬ್ರಹ್ಮ ಅಂದ್ರೆ ಮುಕ್ತರು, ಆರ್ಡಿನರಿ ಬ್ರಹ್ಮಗಳು, ಮುರಿ ಬ್ರಹ್ಮಗಳು ನಾವೆಲ್ಲ. ಯತಶ್ಚೋದೇತಿ ಸೂರ್ಯ ಅಸ್ತಂ ಚ ಯತ್ರ ಗಚ್ಚತಿ ತಸ್ಮಿನ್ ದೇವಾಶ್ರಿತಾ ಸರ್ವೇ ತದು ನಾತ್ಯತಿ ಕಶ್ಚನ ಅಂತ ಉಪನಿಷತ್ನಲ್ಲಿ ಕೂಡ ಅದನ್ನು ವರ್ಣನೆ ಮಾಡ್ತಾರೆ. ಇವನಿಂದಾಗಿ ಅಲ್ವಾ ಸೂರ್ಯ ಉದಯಿಸೋದು, ಅಸ್ತಂಗತನಾಗೋದು ಇವನಿಂದ ಕಾರಣದಿಂದಾಗಿ ಅಲ್ವಾ. ತಸ್ಮಿನ್ ದೇವಾಶ್ರಿತಾ ಸರ್ವೇ, ಪರಮಾತ್ಮನಲ್ಲಿ ಎಲ್ಲಾ ದೇವತೆಗಳು ಆಶ್ರಿತರಾಗಿದ್ದಾರೆ. ತದ್ದು ನಾತ್ಯತಿ ಕಶ್ಚನ,
ಆ ಪರಮಾತ್ಮನನ್ನು ಮೀರಿ ಹೋಲಿಕೆ ಯಾರಿಗಾರ ಸಾಧ್ಯ ಇದೆಯೇನೋ? ತೈತ್ರಿಯ ಉಪನಿಷತ್ನಲ್ಲಿ ಮತ್ತೊಂದು ಪ್ರಖ್ಯಾತವಾದ ಮಾತಿದೆ. ಭೀಷಾಸ್ಮಾದ್ ದ್ವಾತಃ ಪವತೆ ಭೀಷೋದೇತಿ ಸೂರ್ಯ ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಯಿತಿ. ಭೀಷಾಸ್ಮಾದ್ ದ್ವಾತಃ ಪವತೆ ಮೊದಲನೇ ಮಂತ್ರ. ಪರಮಾತ್ಮನ ಭಯದಿಂದಾಗಿ ಗಾಳಿ ಬೀಸ್ತದೆ. ಭಯ ಅಂದ್ರೆ ನಮ್ಮಲ್ಲಿ ವಿದ್ಯಾರ್ಥಿಗಳಿಗೆ ಒಬ್ಬ ಅಧ್ಯಾಪಕನ ಬಗ್ಗೆ ಭಯ ಏನಿರ್ತದಲ್ಲ, ಅಂಥ ಭಯ ಅಲ್ಲ. ಭಯದಿಂದ ಕೂಡಿದ ಭಕ್ತಿ, ಪರಮಾತ್ಮನ ಆಜ್ಞೆಯನ್ನು ಮೀರ್ತಕ್ಕದ್ದಲ್ಲ ಅನ್ನುವ ಎಚ್ಚರ ದೇವತೆಗಳಿಗೆ. ಆ ವಾಯು ಅಭಿಮಾನಿ ದೇವತೆ, ಪ್ರವಾಹ ವಾಯು, ಮುಖ್ಯ ಪ್ರಾಣ ಮೊದಲಾದವರೆಲ್ಲ ಬೀಸುವುದು ಪರಮಾತ್ಮನ ಬಗ್ಗೆ ಅವರಿಗಿರುವಂತಹ ಭಯಭಕ್ತಿಯಿಂದ. ಭೀಷಾಸ್ಮಾದ್ ದ್ವಾತಃ ಪವತೆ ಭೀಷೋದೇತಿ ಸೂರ್ಯ. ಸೂರ್ಯ ಉದಯಿಸಿದ್ದು ಕೂಡ ಆ ಪರಮಾತ್ಮನ ಶಕ್ತಿಗೆ ತಗ್ಗಿಯೇ. ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ. ನಮ್ಮ ಮನೆಯಲ್ಲಿ ಒಲೆ ಉರಿದು ಅಗ್ನಿ ತಯಾರಾಗಿ ಅದನ್ನು ನಾವು ತಿಂದು ಮತ್ತೆ ಇಲ್ಲಿ ಒಳಗಿನ ಅಗ್ನಿ ಉರಿಬೇಕಲ್ಲ, ವೈಶ್ವಾನರ ಅಗ್ನಿ. ಅಗ್ನಿಯನ್ನ ನಮಗೆ ನೋಡಿ, ಆಹಾರ ಪದಾರ್ಥಗಳು ತಯಾರಾಗಲಿಕ್ಕೂ ಬಿಸಿಲು ಬೇಕು. ಬಿಸಿಲು ಇಲ್ಲದೆ ಹೋದರೆ ದವಸ ಧಾನ್ಯಗಳು ಭೂಮಿಯಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ತೇಜಸ್ಬೇಕು, ಸೂರ್ಯನ ತೇಜಸ್ಬೇಕು. ಅದು ಬೇಯಲಿಕ್ಕೂ ಕೂಡ ತೇಜಸ್ಬೇಕು, ಬೆಂಕಿ ಬೇಕು. ಅದಿಲ್ಲದಿದ್ರೆ ಅದನ್ನು ಬೇಯೋದಿಲ್ಲ. ಅದನ್ನು ನಾವು ತಿಂದಾಗ ಇಲ್ಲಿ ಒಳಗೂ ಕೂಡ ಅಗ್ನಿಯೇ ಆಗಿಯೇ ಇದ್ದು ಆ ಅಗ್ನಿ ನಮ್ಮ ತಿಂದ ಆಹಾರ ಪದಾರ್ಥಗಳನ್ನು ಜೀರ್ಣ ಆಗುವಂತೆ ಮಾಡಬೇಕು. ಭೀಷಾಸ್ಮಾದ್ ಅಗ್ನಿಶ್ಚೇಂದ್ರಶ್ಚ ಮೃತ್ಯುರ್ಧಾವತಿ ಪಂಚಮಯಿತೆ. ಮೃತ್ಯು ಇದೆಯಲ್ಲ, ಅದು ಕೂಡ ಧಾವತೆ. ಅದು ಹಿಂದಿನ ದೇವತೆಗಳಿಗೆ ಧಾವತಿ ಅಂತಿಲ್ಲ. ಗಾಳಿ ಬೀಸ್ತಾ ಇದೆ, ಸೂರ್ಯ ಉದಯಿಸ್ತಾನೆ, ಮತ್ತೆ ಅಗ್ನಿ ಮತ್ತು ಇಂದ್ರರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಈ ಮೃತ್ಯುವಿಗೆ ಮಾತ್ರ ಧಾವತಿ ಅಂದ್ರೆ ಓಡ್ತಾನೆ ಅಂತ. ಯಾಕೆ ಓಡ್ತಾನೆ ಅಂತ ಮೃತ್ಯುವಿಗೆ ಶಬ್ದ ಪ್ರಯೋಗ ಮಾಡಿದ್ರು ಅಂದ್ರೆ, ಅವನು ಕೂಡ ಪರಮಾತ್ಮನಿಗೆ ಹೆದರಿಯೇ ಓಡ್ತಾ ಇರೋದು. ಎಲ್ಲಿ ಓಡ್ತಿದ್ದಾನೆ? ಕೆಲಸ ಬಿಟ್ಟು ಓಡ್ತಿಲ್ಲ, ನಮ್ಮ ಹಿಂದೆ ಓಡ್ತಿದ್ದಾನೆ, ನಮ್ಮ ಬೆನ್ನಟ್ಟಿ ಬರ್ತಿದ್ದಾನೆ. ಪ್ರತಿಯೊಬ್ಬರು ಸಾಯಬೇಕಲ್ಲ, ಯಾವ ಸಂದರ್ಭದಲ್ಲಿ ಯಾರ್ಯಾರನ್ನು ಸಾಯಿಸಬೇಕು ಅಂತ ಅವನಿಗೆ ಗೊತ್ತು. ಬಾಲ್ಯದಲ್ಲಿ ಯಾರನ್ನ, ಯೌವನದಲ್ಲಿ ಯಾರನ್ನ, ನಡುವಯಸ್ಸಿನಲ್ಲಿ ಯಾರನ್ನ, ವೃದ್ಧಾಪ್ಯದಲ್ಲಿ ಯಾರನ್ನ ಯಾವಾಗ ಸಾಯಿಸಬೇಕು ಅಂತ ಅವನಿಗೆ ಗೊತ್ತು. ಪ್ರತಿಯೊಬ್ಬರು ಬೆನ್ನಟ್ಟಿ ಬರ್ತಿದ್ದಾನೆ ಪರಮಾತ್ಮನ ಅಣತಿಗೆ ಬದ್ಧನಾಗಿಯೇ. ತೈತ್ರಿಯ ಉಪನಿಷತ್ತು ಕೂಡ ಹಾಗೆ ಅವನು ವರ್ಣಿಸ್ತದೆ. ಹೀಗೆ ಈ ಜಗತ್ತಿನ ಎಲ್ಲಾ ಶಕ್ತಿಗಳು, ಪೃಥ್ವಿ, ಅತು, ತೇಜಸ್ಸು, ವಾಯು, ಆಕಾಶ, ಇಲ್ಲಿ ಈ ಶ್ಲೋಕದಲ್ಲಿ ಒಂದು 2-3 ಬಂದಿರಬಹುದು. ನಾವು ತಿಳ್ಕೊಳ್ಬೇಕಾದಾಗ ಎಲ್ಲವನ್ನೂ ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಅವರೆಲ್ಲರನ್ನೂ ಕೂಡ ಪರಮಾತ್ಮನೇ ತನ್ನ ಹತೋಟಿಯಲ್ಲಿ ಇಟ್ಕೊಂಡಿದ್ದಾನೆ. ಸತ್ಯೇನ ವಾಯುರಾವಾತಿ ಸತ್ಯೇನ ಆದಿತ್ಯೋ ರೋಚತೆ ದಿವಿ ಸತ್ಯಂ ವಾಚಃ ಪ್ರತಿಷ್ಠಾ ಸತ್ಯೇ ಸರ್ವಂ ಪ್ರತಿಷ್ಠಿತಂ. ತೈತ್ರಿಯ ಉಪನಿಷತ್ತನ್ನು ಮೊದಲಾದ ಕಡೆ ಹೀಗೆ ಅದನ್ನು ವರ್ಣಿಸ್ತಾರೆ. ಆಯ್ತು, ಆ ಪ್ರಶ್ನೆ ಆಯ್ತು, ಮೊದಲನೇ ಪ್ರಶ್ನೆ ಇದು. ಮುಂದಿನ ಕೆಲವು ಪ್ರಶ್ನೆಗಳು. ಕೇನಸ್ಮಿತ್ ಶ್ರೋತ್ರಿಯೋ ಭವತಿ. ನಮ್ಮಲ್ಲಿ ಶ್ರೋತ್ರಿಯ ಬ್ರಾಹ್ಮಣರು ಅಂತ ಕರೀತಿರ್ತಾರೆ. ಕೆಲವರಿಗಂತೂ ಶ್ರೋತ್ರಿಯರು ಅಂತ ಸರ್ನೇಮೇ ಇರ್ತಿರ್ತದೆ. ಅದೇನು ಶ್ರೋತ್ರಿಯ ಅಂತಂದ್ರೆ, ಯಾವುದರಿಂದ ಶ್ರೋತ್ರಿಯ ಆಗ್ತಾನೆ ಮನುಷ್ಯ, ಮತ್ತೆ ಏನನ್ನ ಮಾಡಿದರೆ ಮನುಷ್ಯ ದೊಡ್ಡ ಫಲವನ್ನು ಪಡ್ಕೊಳ್ತಾನೆ. ಕೇನಸ್ಮಿತ್ ದ್ವಿತೀಯವಾನ್ ಭವತಿ. ಯಾವ ಒಂದು ಭಾವ ನಮ್ಮಲ್ಲಿದ್ರೆ ನಮಗೊಬ್ಬರು ಜೊತೆಗಾರರು ಇರ್ತಾರೆ. ಕೇನಚ ಬುದ್ಧಿಮಾನ್. ಯಾವುದರಿಂದ ಮನುಷ್ಯ ಬುದ್ಧಿವಂತ ಅಂತ ಯಾರನ್ನು ಕರಿಬೇಕು? ಯುಧಿಷ್ಠಿರ ಉತ್ತರಿಸ್ತಾನೆ, ಶ್ರುತೇನ ಶ್ರೋತ್ರಿಯೋ ಭವತಿ. ಜ್ಞಾನ ಇದ್ರೆ ಶ್ರೋತ್ರಿಯ. ಶ್ರುತೇನ ಶ್ರೋತ್ರಿಯೋ ಭವತಿ ತಪಸಾ ವಿಂದತೆ ಮಹತ್ ಧೃತ್ಯ ದ್ವಿತೀಯವಾನ್ ಭವತಿ ಬುದ್ಧಿಮಾನ್ ವೃದ್ಧ ಸೇವಯ. ಶ್ರೋತ್ರಿಯ ಅಂತ ಯಾರನ್ನು ಕರಿಬೇಕು ಅಂದ್ರೆ, ಯಾರು ಅಧ್ಯಯನ ಮಾಡಿರ್ತಾರೋ ಅವ್ರನ್ನ ಶ್ರೋತ್ರಿಯ ಅಂತ ಕರಿಬೇಕು. ಇಲ್ಲದಾದ್ರೂ ಸರ್ನೇಮ್ ಶ್ರೋತ್ರಿಯ ಆಗಿರ್ತದೆ ಅಷ್ಟೇ. ಅಗ್ನಿಹೋತ್ರಿಗಳು ಅಂತೂ ಸರ್ನೇಮ್ ಇಟ್ಕೊಂಡಿರ್ತಿರ್ತಾರೆ. ಅಗ್ನಿಹೋತ್ರ ವಾಸ್ತವಿಕವಾಗಿ ಅವ್ರ ಅಜ್ಜನೋ ಮುತ್ತಜ್ಜನೋ 8-10 ತಲೆಮಾರುಗಳ ಹಿಂದೆ ಯಾರೋ ನಿತ್ಯ ಅಗ್ನಿಹೋತ್ರಿಗಳು ಇದ್ದ ಕಾರಣಕ್ಕಾಗಿ ಅಗ್ನಿಹೋತ್ರಿ ಅಂತ ಸರ್ನೇಮ್ ಮುಂದುವರೆದಿರ್ತದೆ. ಹಾಗೆ ಹಿಂದಿನವರು ಯಾರೋ ವೇದಾಧ್ಯಯನ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಶ್ರೋತ್ರಿಯ ಅಂತ ಸರ್ನೇಮ್ ಮುಂದುವರೆದಿರ್ತದೆ. ಯಾರೋ ಒಬ್ರು ಒಂದು ವೇದ ಓದಿದ್ದಕ್ಕಾಗಿ ಅವರು ಒಬ್ರು ದ್ವಿವೇದಿಗಳು, ಒಬ್ರು ತ್ರಿವೇದಿಗಳು, ಚತುರ್ವೇದಿಗಳೆಲ್ಲ ಇರ್ತಾರೆ. ಅವು ಕೇವಲ ಮುಂದೆ ಹೋಗಿ ಸರ್ನೇಮ್ಗಳಾಗಿ ಉಳಿದಿರ್ತವೆ. ವಾಸ್ತವಿಕವಾಗಿ ನಮ್ಮ ದೇಶದಲ್ಲಿ ಅಂತ ಶ್ರೇಷ್ಠರಾದಂತಹ ವಿದ್ವಾಂಸರಿದ್ರು.
ಪಾಣಿನಿ ವ್ಯಾಕರಣದಲ್ಲಿಯೂ ಕೂಡ ಶ್ರೋತ್ರಿಯನ್ ಛಂದೋಧೀತೆ, ಶ್ರೋತ್ರಿಯ ಅಂತ ಯಾರಿಗೆ ಕರಿಬೇಕು ಅಂತಂದ್ರೆ ಛಂದ ಅಧೀತೆ, ಯಾರು ಛಂದಸ್ಸನ್ನ ಅಂದ್ರೆ ವೇದವನ್ನು ಅಧ್ಯಯನ ಮಾಡಿದ್ದಾನೋ ಅವನಿಗೆ ಶ್ರೋತ್ರಿಯ ಅಂತ ಕರಿಬೇಕು. ಅಧ್ಯಯನ ಮಾಡೋದು ಅಂದ್ರೆ ಏನು ಮತ್ತೆ ಸುಮ್ಮನೆ ವೇದಗಳನ್ನು ಬಾಯ್ಪಾಠ ಮಾಡೋದಲ್ಲ. ಕೇವಲ ಕಂಠಪಾಠ ಮಾಡಿದ್ದೀವಿ, ಯಾವ ವೇದಕ್ಕೂ ನಮ್ಗೆ ಅರ್ಥ ಗೊತ್ತಿಲ್ಲ ಅಂತ ಆಗಲ್ಲ. ವೇದಗಳನ್ನ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ ಮೊದಲಾದ 6 ಅಂಗಗಳು ಮತ್ತೆ ಇತಿಹಾಸ ಪುರಾಣಗಳ ಸಮೇತ ವೇದಗಳನ್ನೆಲ್ಲ ಅಧ್ಯಯನ ಮಾಡಿದ ವ್ಯಕ್ತಿಯನ್ನ ಶ್ರೋತ್ರಿಯ ಅಂತ ಕರಿಬೇಕು. ಅದು ಬ್ರಾಹ್ಮಣನ ಕರ್ತವ್ಯವೂ ಕೂಡ. ಶ್ರುತೇನ ಶ್ರೋತ್ರಿಯೋ ಭವತಿ. ಎಷ್ಟು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತಂದ್ರೆ, ಬ್ರಾಹ್ಮಣೇನ ನಿಷ್ಕಾರಣಂ ಷಡಂಗ ವೇದ ಅಧ್ಯೇತವ್ಯ ಅಧ್ಯಾಪನೀಯಶ್ಚ. ಬ್ರಾಹ್ಮಣನಾದವನು 6 ರಂಗ ಸಮೇತವಾದ ವೇದವನ್ನು ಓದಬೇಕು. ಹೇಗೆ? ನಿಷ್ಕಾರಣಂ, ಯಾರು ಸಂಭಾವನೆ ಕೊಡ್ಲಿ ಬಿಡ್ಲಿ, ಯಾವ ಮಟ್ಟದ ಸ್ವಾಮಿಗಳು ಸನ್ಮಾನ ಮಾಡಲಿ ಬಿಡ್ಲಿ, ನಿಷ್ಕಾರಣವಾಗಿ ತಾನು ಓದಬೇಕು. ಯಾರು ಮಾತಾಡಿಸ್ಲಿ ಬಿಡ್ಲಿ, ತಾನು ಓದಬೇಕು, ಇನ್ನೊಬ್ರಿಗೆ ಹೇಳಬೇಕು. ಅದಿಲ್ಲದೆ ಹೋದ್ರೆ ವೇದಾಧ್ಯಯನ ಇಲ್ಲದೆ ಇರುವಂಥ ಬ್ರಾಹ್ಮಣ ಏನಿದ್ದಾನೆ, ಬ್ರಾಹ್ಮಣ ಅಂತ ಕರೆಸ್ಕೊಳ್ಳಿಕ್ಕೆ ಯೋಗ್ಯ ಅಲ್ಲ ಅಂತ ಎಚ್ಚರಿಸಿದ್ದಾರೆ. ಅನೇಕ ಕಡೆ ಹೀಗೂ ಎಚ್ಚರಿಸಿದ್ದಾರೆ. ಅನಧೀತ್ಯೇಥ ವೇದಾನ್ ನವಿಪ್ರಹ ಶ್ರಾದ್ದಮರ್ಹತಿ. ಕೆಲವು ಕಡೆ ಬೇರೆ ಪ್ರಸಂಗಗಳಲ್ಲಿ ವೇದಗಳನ್ನು ಅಧ್ಯಯನ ಮಾಡದೇ ಇದ್ದ ಬ್ರಾಹ್ಮಣ ಹೇಗೆ ಶ್ರಾದ್ದದ ನಿಮಂತ್ರಣಕ್ಕೆ ಅನರ್ಹ ಅಂತ ಹೋಲಿಕೆ ಕೊಡ್ತಿರ್ತಾರೆ. ವೇದಾಧ್ಯಯನ ಮಾಡದೇ ಇರುವವನು ಶ್ರಾದ್ದ ಬೋಧನೆ ಕರೀಲೇಬೇಡ್ರಿ. ಅನೇಕ ಕಡೆ ಇಂಥ ಮಾತುಗಳನ್ನ ಎಚ್ಚರಿಸ್ತಿರ್ತಾರೆ. ಅನುವ್ಯಾಖ್ಯಾನದಲ್ಲಿದೆ, ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ, ಯಥಾಶಕ್ತಿ ಕಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್ ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವ ಹಿ ತದನ್ಯೇಷಾಂ ಯಥಾಯೋಗಂ ಅಖಿಲ ಜ್ಞಪ್ತಿರಿಷ್ಯತೆ. ಇದು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಹೇಳುವಂಥ ಮಾತು. ಯಥಾಶಕ್ತಿ ಅಖಿಲಾನ್ ವೇದಾನ್, ನಿಮಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟೆಲ್ಲ ವೇದಗಳನ್ನು ಓದಲೇಬೇಕು. ಆಮೇಲೆ ಉಪಾಸನ ಮಾಡಬೇಕು, ಅಂದ್ರೆ ಧ್ಯಾನ ಮಾಡಬೇಕು. ಶ್ರವಣ ಮನನ ಧ್ಯಾನ ಇದು ಮಾಡಬೇಕು. ನಮಗೆಷ್ಟು ಸಾಧ್ಯವೋ ಅಷ್ಟು ಮಾಡಬೇಕು. ನಮಗೆಷ್ಟು ಸಾಧ್ಯವೋ ಅಂತಂದ್ರೆ ಅದು ನಾವು ಬೇರೆ ಯಾರಿಗೂ ಪರೀಕ್ಷೆ ಕೊಡೋ ಪ್ರಸಂಗ ಬಂದಾಗ ಪರೀಕ್ಷೆಗೆ ಒಂದು ಸಿಲೆಬಸ್ ಅಂತ ಮಾಡಿರ್ತಾರೆ. ಇವರು ಅಷ್ಟನ್ನೇ ಓದಿ ಪರೀಕ್ಷೆಗೆ ತಯಾರಾಗಿರ್ತಾರೆ. ಇಲ್ಲಿ ಸಿಲೆಬಸ್ ಅಂತಿಲ್ಲ. ಪರಮಾತ್ಮ ನಿಮ್ಮಲ್ಲಿ ಎಷ್ಟು ಶಕ್ತಿ ಇದೆ ಅಂತ ಗಮನಿಸ್ತಾನೆ ಇರ್ತಾನೆ. ನಿಮಗೆ ಇನ್ನೂ ಸಮಯ ಇದೆ, ಶಕ್ತಿ ಇದ್ದಾಗ ಇನ್ನು ಸಾಕು ನಮ್ಗೆ ಇಷ್ಟೇ ಅಂತ ಅಧ್ಯಯನ ನಿಲ್ಲಿಸುವಂತಿಲ್ಲ. ನಿಮ್ಮ ಶಕ್ತಿ ಹೆಚ್ಚಿದ್ರೆ ನೀವೊಂದು ಓದದೆ ಹೋದ್ರೆ ನಿಮ್ದು ಇನ್ನೂ ಮುಗುದಿಲ್ಲ ನಿಮ್ಮ ಸಾಧನೆ ಅಂತ ಪರಮಾತ್ಮ ನಮ್ಮನ್ನು ತಡೆ ಹಿಡಿತಾನೆ. ಅದರಿಂದ ಯಥಾಶಕ್ತಿ ಅಖಿಲಾನ್ ವೇದಾನ್ ವಿಜ್ಞಾಯ ಉಪಾಸನಂ ಭವೇತ್. ಪೂರ್ಣವಾಗಿ ಓದವನು ಯಾರು? ತತ್ರಾಖಿಲಸ್ಯ ವಿಜ್ಞಪ್ತಿ ಸಮ್ಯಕ್ ಬ್ರಹ್ಮಣ ಏವಹಿ. ಚತುರ್ಮುಖ ಬ್ರಹ್ಮ ಪೂರ್ಣವಾಗಿ ಓದ್ತಾನೆ. ನಾವು ನೀವೆಲ್ಲ ಎಷ್ಟು ಶಕ್ತಿ ಇದೆ ಅಷ್ಟು ಓದ್ತೇವೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿಯೂ ಕೂಡ ಶಾಖಾಭೇದಂ ಕರ್ಮಭೇದಂ ವ್ಯಾಸಸ್ತಸ್ಮಾತ್ ಅಚೀಕ್ಲಪತ್ ಸರ್ವಕರ್ಮಕೃತವು ಯಸ್ಮಾತ್ ಅಶಕ್ತಾಹ ಸರ್ವಜಂತವಃ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಬರುವಂತಹ ಒಂದು ಮಾತಿದೆ. ಎಲ್ಲಾ ಕರ್ಮಗಳನ್ನು, ವೇದೋಕ್ತವಾಗಿ ಎಲ್ಲಾ ಕರ್ಮಗಳನ್ನು ಮಾಡ್ಲಿಕ್ಕೆ ನಮಗೆ ಶಕ್ತಿ ಇದೆಯೇನು? ಎಲ್ಲಾ ವೇದಗಳನ್ನು ಅಧ್ಯಯನ ಮಾಡ್ಲಿಕ್ಕೆ ನಮಗೆ ಶಕ್ತಿ ಇದೆಯೇನು? ಇಲ್ಲ. ಅದಕ್ಕಾಗಿ ನಮ್ಗೆ ಏನ್ ಮಾಡಿದ್ರು ಅಂತಂದ್ರೆ, ನೀವು ಋಗ್ವೇದಿಗಳು, ನಾವು ಯಜುರ್ವೇದಿಗಳು ಅಂತ ಮಾಡಿಟ್ರು. ಅಷ್ಟನ್ನಾದ್ರೂ ಓದ್ರಿ ಅಂತ. ವಸ್ತುತಃ ಎಲ್ಲನೂ ಓದಬೇಕು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲವನ್ನೂ ಓದಬೇಕು. ಈ ಮುಂದೆ ಸರ್ವಕರ್ಮಕೃತವು ಯಸ್ಮಾತ್ ಅಶಕ್ತಾಹ ಸರ್ವಜಂತವಃ. ಎಲ್ಲರಿಗೂ ಒಂದು ಓದ್ಲಿಕ್ಕೆ ಆಗೋದಿಲ್ಲ, ಶಕ್ತಿ ಇಲ್ಲಲ್ಲ. ಇನ್ನೇನ್ ಮಾಡ್ಬೇಕು? ನೀವು 4 ವೇದಗಳು ಓದಬೇಕು ಅಂತ ದೊಡ್ಡೊಂದು ರಾಶಿ ಎದುರಿಗೆ ತಂದಿಟ್ಬಿಟ್ರೆ ಅದು ನೋಡಿ ವೇದವೂ ಬೇಡ ಪುರಾಣವೂ ಬೇಡ ಅಂತ ಓಡಿ ಹೇಳ್ಬಿಡ್ತಾರೆ. ಹಾಗೆ ಮಾಡಬೇಡ್ರಿ. ಕನಿಷ್ಠ ಋಗ್ವೇದವನ್ನಾದ್ರೂ ಓದ್ರಿ, ನೀವು ಯಜುರ್ವೇದವನ್ನು ನೀವು ಓದ್ರಿ, ನೀವು ಸಾಮವೇದವನ್ನಾದ್ರೂ ಓದ್ರಿ ಅಂತ ಅವರವರಿಗೆ ಒಂದೊಂದು ವೇದವನ್ನು ಮಾಡಿದ್ದಾರೆ. ಆದ್ರಿಂದ ಋಗ್ವೇದಿಗಳು, ಯಜುರ್ವೇದಿಗಳಲ್ಲಿಯೂ ಕೃಷ್ಣ ಯಜುರ್ವೇದಿಗಳು, ಶುಕ್ಲ ಯಜುರ್ವೇದಿಗಳು, ಪ್ರತ್ಯೇಕವಾಗಿ ಓದುವವರು, ಹೀಗೆಲ್ಲ 1137 ಶಾಖೆಗಳು ಒಟ್ಟು ವೇದಗಳಿವೆ. 24 ಯಜುರ್ವೇದಕ್ಕೆ, 24 ಋಗ್ವೇದಕ್ಕೆ, 101 ಯಜುರ್ವೇದಕ್ಕೆ, 1100 ಸಾಮವೇದಕ್ಕೆ, 12 ಅಥರ್ವವೇದಕ್ಕೆ. ಸ್ವಲ್ಪ ಸಂಖ್ಯೆ ನಾನು ಹಿಂದೆ ಮುಂದೆ ಹೇಳಿರ್ಬೋದು, 1-2ರಲ್ಲಿ ವ್ಯತ್ಯಾಸ ಆಗಿರ್ಬೋದು. ನಮ್ಮ ಶಾಸ್ತ್ರದ ಸಂಪತ್ತು ಎಷ್ಟು ದೊಡ್ಡದಿತ್ತು ಅಂತಂದ್ರೆ 1000 ರೀತಿಯಾಗಿ ಹಾಡುಗಳನ್ನು ಹಾಡುವ ಪದ್ಧತಿ ಇತ್ತು. ಇವತ್ತು ಅದರೊಳಗೆ ಉಳಿದಿರೋದು 2-3, ಯಾಕಂದ್ರೆ ಓದೋ ಗತಿ ಇಲ್ಲ. 1137 ಶಾಖೆಗಳು, ಋಗ್ ಯಜು ಸಾಮ ಅಥರ್ವ 4 ಸೇರಿ. ಅದರಲ್ಲಿ ಇವತ್ತು ಉಳಿದಿರೋದು ಎಲ್ಲ ಸೇರಿ ಒಂದು 15-20 ಶಾಖೆಗಳು ಮಾತ್ರ. ಯಜುರ್ವೇದ ಶಾಪಸ್ತಂಭ ಸೂತ್ರ ತೈತ್ರಿ ಶಾಖಾಧ್ಯಾಯಿ ಅಂತ ನಾವು ಹೇಳ್ಕೊತೇವೆ. ತೈತ್ರಿ ಶಾಖಾ ನಮ್ಮದು. ಮತ್ತೊಬ್ಬರು ಯಾರ್ದು ಆಶ್ವಲಾಯನ ಶಾಖಾ, ಹೀಗೆಲ್ಲ ಹೇಳ್ಕೊತೇವೆ.
ಆಮೇಲೆ ಸಾಮವೇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ರಾಣಾಯನೀಯ ಮೊದಲಾದ ಶಾಖೆಗಳು ಉಳಿದಿವೆ. ಕೆಲವರೇ ಉಳಿದ್ಬಿಟ್ಟಿದ್ದಾರೆ. ಉಳಿದವರೆಲ್ಲ ಓದದೇ ಇರುವ ಕಾರಣಕ್ಕಾಗಿ ಕಳ್ಕೊಂಡು ಬಿಟ್ಟಿದ್ದಾರೆ. 1000 ರೀತಿಯ ಸಾಮವೇದದ ಪದ್ಧತಿ ಅಂದ್ರೆ ಏನು? ಆಗ್ರಾ ಘರಾಣ, ಜೈಪುರ್ ಘರಾಣ ಅಂತೆಲ್ಲ ಆ ವೇದದ ಸಂಗೀತವನ್ನು ಹಾಡುವ ರೀತಿ ನಾವು ಕೇಳಿರ್ತೀವಲ್ಲ. ಈ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಪಟ್ಟಂತೆ ಆಯಾ ಪ್ರದೇಶದ ಕೆಲವು ಗಾನದ ವೈಶಿಷ್ಟ್ಯ, ಆ ಥರ ಅವೇ ಮಂತ್ರಗಳಿರ್ತವೆ. ಮಂತ್ರಗಳಿಗೆ ಸ್ವಲ್ಪ ಹಿಂದೆ ಮುಂದೆ ಇರ್ತದೆ. ಹಾಡುವ ರೀತಿ 1000 ರೀತಿ ಇರಬೇಕು ಅನ್ನೋದು ಎಷ್ಟು ಸೂಕ್ಷ್ಮ ಇದ್ದಿರಬೇಕು ವಿಚಾರ ಮಾಡಿ. ನಮ್ಮಂಥವ್ರು ಇದ್ರಿಗೆ ಅದನ್ನೇನಾದ್ರೂ ಹಾಡಿದ್ರೆ ಇವತ್ತು ನಮಗೆ ವೇದ ಬಿಡ್ರೆ ಜೈಪುರ್ ಘರಾಣದಲ್ಲಿ ಏನಾದ್ರು ನಮ್ಮ ಎದುರು ಸಂಗೀತ ಯಾರು ಹಾಡಿದ್ರೆ ಇದು ಜೈಪುರದ್ದು, ಇದು ಆಗ್ರಾದ್ದು, ಇದು ಲಖನೌದ್ದು ನಮ್ಗೇನು ಗೊತ್ತಾಗ್ತದೆ. ಮುಸ್ಲಿಂ ತಲೆ ಹಾಕಿ ವಾಪಸ್ ಬರ್ತೇವೆ ಅಷ್ಟೇ. ಇದೆಲ್ಲವನ್ನು ಮೀರಿಸಿ ಇವೆಲ್ಲ ಸಂಗೀತಗಳಿಗೆ ಮೂಲ ಸ್ರೋತಸ್ಸಾಗಿ ನಮ್ಮ ಸಾಮವೇದ ಇತ್ತು. ಎಲ್ಲವನ್ನೂ ಕಳ್ಕೊಂಡಿದ್ದೇವೆ. ಕೇವಲ ಬ್ರಾಹ್ಮಣರಾಗಿ, ಹೆಸರಿಗೆ ಶ್ರೋತ್ರಿಯರಾಗಿ, ಹೆಸರಿಗೆ ಅಗ್ನಿಹೋತ್ರಿಗಳಾಗಿ ನಾವು ಉಳ್ಕೊಂಡಿದ್ದೇವೆ. ಶ್ರುತೇನ ಶ್ರೋತ್ರಿಯೋ ಭವತಿ. ತಪಸಾ ವಿಂದತೆ ಮಹತ್. ಪರಮಾತ್ಮನನ್ನು ನಾವು ಪಡ್ಕೊಳ್ಳೋದು ಹೇಗೆ? ಪರಮಾತ್ಮನನ್ನು ಪಡ್ಕೊಳ್ಳಿಕ್ಕೆ ಏನು ಮಾರ್ಗ ಅಂತಂದ್ರೆ ತಪಸ್ಸಿನಿಂದಲೇ ಮಾರ್ಗ, ಬೇರೆ ಮಾರ್ಗ ಇಲ್ಲ. ಈಗ ನೋಡ್ರಿ, ಈ ಮೊದಲನೇ ಪಾದಕ್ಕೂ 2ನೇ ಪಾದಕ್ಕೂ ಒಂದು ಸಂಬಂಧ ಇದೆ. ಅದೇನು ಸಂಬಂಧ ಅಂತಂದ್ರೆ ಮೊದಲು ಅಧ್ಯಯನ ಮಾಡಬೇಕು, ಶ್ರವಣ ಮಾಡಿ, ಮನನದಿಂದ ಧ್ಯಾನ ಮಾಡಬೇಕು. ಬೃಹದಾರಣ್ಯಕ ಉಪನಿಷತ್ತು ಏನು ಹೇಳ್ತದಂದ್ರೆ ಆತ್ಮಾವ ಅರೇ ದೃಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ ಅಂತ ಹೇಳ್ತದೆ. ಅದು ಸ್ವಾರಸ್ಯ ಏನಂತಂದ್ರೆ ಮೊದಲು ಶ್ರೋತವ್ಯ, ವಸ್ತುತಃ ಮೊದಲು ಶ್ರವಣ ಮಾಡಬೇಕು, ಆಮೇಲೆ ಮನನ ಮಾಡಬೇಕು, ಮುಂದೆ ಧ್ಯಾನ ಮಾಡಬೇಕು, ಕೊನೆಗೆ ದೃಷ್ಟವ್ಯ. ಅಲ್ಲಿ ಕೊನೆಗೆ ದೃಷ್ಟವ್ಯ ಅಂತ ಹೇಳಿಬಿಟ್ರೆ ನಮ್ಮಂಥವ್ರಿಗೆ ಏನಾದರೂ ಮೊದಲೇ ಶ್ರೋತವ್ಯ ಅಂತ ಹೇಳಿಬಿಟ್ರೆ ಎಲ್ಲಿ ಶ್ರವಣ ಮಾಡಿದ್ರೆ ಶ್ರವಣ ಮಾಡಿ ಮುಗಿಯೋದು ಯಾವಾಗ? ವೇದ ಪುರಾಣ 1,00,000 ಶ್ಲೋಕ ಮಹಾಭಾರತದಲ್ಲಿ, 18,000 ಶ್ಲೋಕ ಭಾಗವತದಲ್ಲಿ, 24,000 ಶ್ಲೋಕ ರಾಮಾಯಣದಲ್ಲಿ, ಇವೆಲ್ಲ ಮುಗಿಯೋದು ಯಾವಾಗ? ಇದು ಶ್ರವಣ ಆಗು ಹೋಗೋ ಮಾತಲ್ಲ ಅಂತ ನಾವು ಆ ಶ್ರವಣದ ಬಗ್ಗೆ ಬೆನ್ನು ಹಾಕಿ ಓಡಿ ಹೋಗ್ಬಿಡ್ತೀವಿ. ಅದಕ್ಕೆ ಮೊದಲು ಏನು ಹೇಳ್ತಾರಂದ್ರೆ ದೃಷ್ಟವ್ಯ, ನೀವು ಕಾಣಬಹುದು. ದೊಡ್ಡ ದೊಡ್ಡ ದೇವತೆಗಳು ಮಾತ್ರ ನೀವು ಕಾಣ್ತೀರಿ, ಒಂದು ಭರವಸೆ ಕೊಡ್ತಾರೆ. ಅದು ಹೇಗಿರ್ತದೆ ಅಂದ್ರೆ ಜಾಹೀರಾತಿದ್ದಂಗೆ ಇರ್ತದೆ. ಈ ಒಂದು ಸಾಮಾನನ್ನ 10 ರೂಪಾಯಿಗೆ ಮಾರುವವರಿದ್ದೀವಿ ಬನ್ರಿ ಅಂತ ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಸಣ್ಣ ಅಕ್ಷರದಲ್ಲಿ ಕಂಡೀಷನ್ ಸಪ್ಲೈ ಅಂತ ಹಾಕಿರ್ತಾರೆ. ಅಲ್ಲಿ ಹತ್ರ ಹೋದ್ಮೇಲೆ ಕಂಡೀಷನ್ಸ್ ಗೊತ್ತಾಗ್ತದೆ ಅದು ಏನು ಅಂತೇಳಿ. ಎಲ್ಲರೂ ಕಾಣಬಹುದು ಅಂತ ಮೊದಲು ಹತ್ರ ಬರ್ರಿ ಜನ. ಬಂದ ಮೇಲೆ ಸುಮ್ಮನೆ ಕಾಣಬಹುದು ಅಂತಂದ್ರೆ ಯಾರೋ ರಾಜಕಾರಣಿಗಳನ್ನ ಕಂಡಂತೆ ಅಲ್ಲ ಪರಮಾತ್ಮನ ಕಾಣೋದು. ಮೊದಲು ಶ್ರವಣ ಮಾಡ್ರಿ, ಯಥಾಶಕ್ತಿ ಶ್ರವಣ ಮಾಡ್ರಿ. ನಮ್ಮ ಶಕ್ತಿ ಇಷ್ಟೇ, ನಮ್ಮ ಈ ಜನ್ಮದಲ್ಲಿ ಇಷ್ಟೇ ಅಂತ ಅನ್ಬೇಡ್ರಿ. ಯಾವ ಹುತ್ತದಲ್ಲಿ ಯಾವ ಹಾವೋ, ಬರೀ ಶಾಲು ಹೊತ್ತವ್ರಷ್ಟೇ ಪಂಡಿತರಲ್ಲ. ಎಲ್ಲಿ ಯಾರಿದ್ದಾರೋ ಯಾರಿಗೆ ಗೊತ್ತು? ಎಲ್ಲ ದೇವ್ರಿಗೆ ಗೊತ್ತದು. ಅದರಿಂದ ಈ ಜನ್ಮದಲ್ಲಿ ನಮ್ಗೆ ಇಷ್ಟೇ ಅಂತ ಯಾರು ಸ್ತ್ರೀಯರು ಅನ್ಬೇಕಾಗಿಲ್ಲ, ಪುರುಷರು ಅನ್ಬೇಕಾಗಿಲ್ಲ. ಎಷ್ಟು ಸಾಧ್ಯ ಇದೆಯೋ, ಎಷ್ಟು ಸಮಯ ಇದೆಯೋ, ಎಷ್ಟು ದೈಹಿಕ ಶಕ್ತಿ ಇದೆಯೋ ಅಷ್ಟು ಶ್ರವಣ ಮಾಡಲೇಬೇಕು. ಅಷ್ಟೆಲ್ಲ ಶ್ರವಣ ಮಾಡಿ ಅದನ್ನು ಮನನ ಮಾಡಬೇಕು. ಬ್ರಹ್ಮಸೂತ್ರ ಭಾಷ್ಯದಲ್ಲೇ 4ನೇ ಅಧ್ಯಾಯದಲ್ಲಿ ಏನು ಹೇಳ್ತಾರಂದ್ರೆ ಶೃಣುಯಾದ್ ಯಾವದ ಅಜ್ಞಾನಂ. ಕೆಲವು ಸರಿ ಓದ್ತಾ ಕೂತಿದ್ದಾಗ ಎಷ್ಟು ಓದ್ತೀರಿ ಸಾಕು ಬಿಡ್ರಿ ಅಂತ ಕೆಲವರು ಅಂತಿರ್ತಾರೆ. ಹಾಗನ್ಬೇಡ್ರಿ, ಅಜ್ಞಾನ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಓದಲೇಬೇಕು. ಶೃಣುಯಾದ್ ಯಾವದ ಅಜ್ಞಾನಂ, ನೀವು ಓದು ಇಳಿಸಿದ್ದೀರಿ ಅಂತಂದ್ರೆ ನಿಮ್ಗೆ ಅಜ್ಞಾನ ಇಲ್ಲ ಅಂತ ಅರ್ಥ. ಹಾಗೆ ಯಾರು ಧೈರ್ಯದಿಂದ ಹೇಳ್ಕೊಳ್ಳೋ ಶಕ್ತಿ ಇದ್ರೆ ಹಾಗಾದ್ರೆ ಓದೋದನ್ನು ಬಿಡ್ರಿ. ಅದಕ್ಕಾಗಿ ಬ್ರಹ್ಮಸೂತ್ರ ಭಾಷೆಯಲ್ಲಿ ಆಚಾರ್ಯ ಉಲ್ಲೇಖ ಮಾಡುವ ಶ್ಲೋಕ ಅದು. ಶೃಣುಯಾದ್ ಯಾವದ ಅಜ್ಞಾನಂ, ಅಜ್ಞಾನ ಎಲ್ಲಿ ತನಕ ಇದೆಯೋ ಅಲ್ಲಿ ತನಕ ಓದಲೇಬೇಕು. ಮತಿಗೆ ಯಾವದ ಅಯುಕ್ತತ, ಮುಂದೆ ಶ್ರವಣ ಮಾಡಿದ್ದನ್ನ ಅದನ್ನು ನ್ಯೂಸ್ ಶ್ರವಣ ಮಾಡಿದಂಗಲ್ಲ, ವಾರ್ತಾ ಸಂಸ್ಕೃತಿ ಶ್ರವಣ ಮಾಡಿದಂಗಲ್ಲ. ಅದು ಅಲ್ಲಿ ಮನವರಿಕೆ ಆಗೋ ವಿಷಯ ಏನಿಲ್ಲ. ಇವ ಯಾವೋ ಇಳಿದ, ಅವನು ಹತ್ತಿದ, ಅಧಿಕಾರದಿಂದ ಹೋದ ಇಳಿದ, ಅದನ್ನು ನಮ್ಗೆ ಆಗಬೇಕಾದ ನಮ್ಮ ಜೀವನಕ್ಕೆ ಆಗಬೇಕಾದ ಅಪ್ಲೈ ಆಗಬೇಕಾದ ಬಹಳ ವಿಷಯಗಳಲ್ಲೇನಿಲ್ಲ. ನಾವು ಅದನ್ನು ಮನನ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ. ಇವೆಲ್ಲ ಮನನ ಮಾಡ್ಕೊಂಡು ತಿಳ್ಕೊಳ್ಬೇಕಾದ ವಿಷಯಗಳು. ಆದ್ರಿಂದ ಎಲ್ಲಿಯವರೆಗೆ ಇನ್ನೂ ಸಂಶಯ ಇದೆಯೋ ಅಲ್ಲಿ ತನಕ ಅದನ್ನು ಮನನ ಮಾಡ್ತಾನೆ ಇರಬೇಕು, ಮನನ ನಿಲ್ಲಿಸುವಂತಿಲ್ಲ. ಧ್ಯಾನಂತೂ ಯಾವ ದೀಕ್ಷಾ ಸ್ಯಾತ್, ಶ್ರವಣ ಮನನ 2 ಆದ್ಮೇಲೆ ಕೂತ್ಕೊಂಡು ಧ್ಯಾನ ಮಾಡಬೇಕು. ಎಲ್ಲಿ ತನಕ ಧ್ಯಾನ ಮಾಡಬೇಕು ಅಂದ್ರೆ ಯಾವ ದೀಕ್ಷಾ ಸ್ಯಾತ್, ಪರಮಾತ್ಮನ ಸಾಕ್ಷಾತ್ಕಾರ ಆಗೋ ತನಕ ಧ್ಯೇನ ಮಾಡಲೇಬೇಕು. ಯಾರು ಧ್ಯಾನ ಮಾಡಬೇಕಾದ್ರೆ ಋಷಿಗಳು ಮಾತ್ರ ಧ್ಯಾನ ಮಾಡಬೇಕು ಅಲ್ಲ, ನಾವು ಧ್ಯಾನ ಮಾಡಲೇಬೇಕು. ಹೌದು, ನಮಗೂ ಹೇಳೇ ಇದ್ದಾರಲ್ಲ. ಮತ್ತೆ ಅಥ ಧ್ಯಾನಂ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಧ್ಯಾನನೇ ಅಲ್ಲ. ನಾವು ಆ ಶ್ಲೋಕ ಹೇಳಿ ಧ್ಯೇಯ ಸದಾ ಸವಿತ್ರ ಮಂಡಲ ಮಧ್ಯವರ್ತಿ ಅಂತ ಶ್ಲೋಕ ಹೇಳಿಬಿಡ್ತೇವೆ. ಧ್ಯಾಯಧರನ್ ಮಣಿ ನಿಗಮ್ ಜಗದೇಕ ಒಂದಂ ಅಂತ ಹೇಳಿ ಗುರುಮಂತ್ರ ಮಾಡೋರು ಕೃಷ್ಣನ ಶ್ಲೋಕ ಹೇಳಿ ಮುಂದೆ ಬೆರಳಿನಲ್ಲಿ 10, 100 ಏನೋ ಎಣಿಸಿ ಹೋಗಿಬಿಡ್ತೀವಲ್ಲ.
ಶ್ಲೋಕ ಹೇಳುವುದೇ ಧ್ಯಾನ ಅಲ್ಲ. ಶ್ಲೋಕ ಹೇಳಿ ಕಣ್ಮುಚ್ಚಿ ಕೂತ್ಕೊಂಡು ಅಥವಾ ಕಣ್ ತೆಗೆದೇ ಕೂತ್ಕೊಂಡು ಧ್ಯಾನ ಮಾಡೋದು ನಿಮ್ಮ ಹೇಗೆ ಮಾಡ್ತೀರಿ ನಿಮಗೆ ಬಿಟ್ಟದ್ದು. ಕಣ್ ತೆಕ್ಕೊಂಡಿದ್ರೆ ಸುತ್ತಮುತ್ತಲೆಲ್ಲ ಕಾಣಿಸ್ತಿರ್ತದೆ. ಆದ್ರಿಂದ ಕಣ್ಣು ಮುಚ್ಚಿ ಧ್ಯಾನ ಮಾಡ್ಬೇಕಷ್ಟೆ. ಕಣ್ಣು ಮುಚ್ಚಿ ಆ ಶ್ಲೋಕದಲ್ಲಿ ಯಾವ ವಿಷಯವನ್ನು ಹೇಳಿದ್ದಾರಲ್ಲ, ಪರಮಾತ್ಮ ಹೇಗಿರ್ತಾನೆ ಅಂತ ಹೇಳಿದ್ದಾರಲ್ಲ, ಆ ರೂಪವನ್ನು ನಾವು ಧ್ಯಾನ ಮಾಡಬೇಕು. ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಕೃಷ್ಣನನ್ನ ಆ ರೂಪದಿಂದ ಧ್ಯಾನಿಸಬೇಕು. ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಇವತ್ತು ನಮ್ಮ ಧ್ಯಾನ ಎಲ್ಲಿ ತನಕ ಮಾಡ್ಲಿಕ್ಕೆ ಸಾಧ್ಯ? ಖಂಡಾಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಚಿದೆ ಅಂತ ತಂತ್ರಸಾರದಲ್ಲಿ ಹೇಳ್ತಾರೆ. ನಾವು 1 ನಿಮಿಷ ಅರ್ಧ ನಿಮಿಷ ನಮ್ಮಂಥವ್ರು ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ. ಈಗ ಯಾರೋ ಕೆಲವರು ನಮ್ಮ ಸುತ್ತಮುತ್ತಿದ್ದವರು ಹೆಚ್ಚಿನ ಧ್ಯಾನವೂ ಮಾಡ್ತಿರ್ಬೋದು. ಸಾಮಾನ್ಯವಾಗಿ ಹೇಳಿದೆ, ಕಣ್ಮುಚ್ಚಿ ಕೂತ್ಕೊಂಡ್ರೆ ಪರಮಾತ್ಮ ರೂಪ ನಮ್ಮ ಕಣ್ಮುಂದೆ ಎಷ್ಟೊತ್ತು ನಿಲ್ಲಕ್ಕೆ ಸಾಧ್ಯ? ಆ ಚಿತ್ರ ಅಂದ್ರೆ ಒರಿಜಿನಲ್ ಪರಮಾತ್ಮನ ರೂಪ ಅಲ್ಲ, ಆ ಪರಮಾತ್ಮನ ನೆನಪು ನಮ್ಮ ಮನಸ್ಸಿನ ಪರದೆ ಮೇಲೆ ಎಷ್ಟೊತ್ತು ನಿಲ್ಲಕ್ಕೆ ಸಾಧ್ಯ? ಅರ್ಧ ನಿಮಿಷ, 1 ನಿಮಿಷ. ಅಷ್ಟೊತ್ತಿಗೆ ನಮ್ಮ 10 ಗಾಯತ್ರಿ ಮುಗಿದಿರ್ತದೆ. 100 ಗಾಯತ್ರಿ ಮಾಡ್ಬೇಕು ಅಂತ ಇಟ್ಕೊಂಡ್ರೆ ಆ 100 ಗಾಯತ್ರಿ ಮುಗಿಯೋ ಹೊತ್ತಿಗೆ ಆ ಪರಮಾತ್ಮನ ರೂಪ 100 ಬಾರಿ ಕಂಡು ಮತ್ತೆ ಹೋಗಿ ಕಂಡು ಮತ್ತೆ ಹೋಗಿ ಆಗಿರ್ತದೆ. ನಮ್ದೆಲ್ಲ ಖಂಡಾಸ್ಮೃತಿ, ತುಂಡು ತುಂಡಾದ ಧ್ಯಾನ ನಮ್ದು. ಇದಕ್ಕೇನನ್ಬೇಕು? ಧಾರಣ ಅನ್ಬೇಕು. ಖಂಡಾಸ್ಮೃತಿ ಧಾರಣಾ ಸ್ಯಾತ್. ಇದನ್ನೇ ಅಖಂಡವಾಗಿ ಮಾಡ್ಲಿಕ್ಕೆ ಬಂದ್ರೆ 1 ನಿಮಿಷದ 2 ನಿಮಿಷ ಆಯ್ತು, 10 ನಿಮಿಷ ಆಯ್ತು, ಗಂಟೆಗಟ್ಟಲೆ ಪರಿವೇ ಇಲ್ಲದೆ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆದ್ರೆ ಅದಕ್ಕೆ ಧ್ಯಾನ ಅಂತಾರೆ. ಅದನ್ನು ನಾವು ಮಾಡಬೇಕಾಗುತ್ತೆ. ಈ ತರ ಮೈ ಮೇಲಿನ ಎಚ್ಚರ ಇಲ್ಲದೆ ಅದೆಷ್ಟೋ ಕಾಲ ಧ್ಯಾನ ಮಾಡಿ 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 ನಾವು ಶಾಸ್ತ್ರದ ಅಧ್ಯಯನದ ಮೂಲಕ ಮತ್ತೆ ಶ್ರವಣ ಮಾಡಿದ್ರ ಮೂಲಕ ಏನು ಜ್ಞಾನವನ್ನು ಪಡ್ಕೊಂಡಿದ್ದೀವಿ, ಇದೆಲ್ಲ ಪಕ್ವವಾಗಿ ಧ್ಯಾನ ಮಾಡಿ ಅದೆಷ್ಟೋ ದೀರ್ಘಕಾಲ ಆದಮೇಲೆ ಇದ್ದಕ್ಕಿದ್ದಂತೆ ನಮ್ಮ ಕಾಲ ಪಕ್ವ ಆದಾಗ ಅದು ಅಪರೋಕ್ಷ ಜ್ಞಾನ ಆಗ್ತದೆ. ಅಲ್ಲಿವರೆಗೆ ಇದೆಲ್ಲ ಪರೋಕ್ಷ ಜ್ಞಾನವೇ ನಮಗೆಲ್ಲರಿಗೂ ಇರೋದು. ಶಾಲು ಹೊತ್ತವ್ರದ್ದು, ಹೊದಿಲಾರ್ದವ್ರದ್ದು ಎಲ್ಲರಿಗೂ ಇರೋದಿಲ್ಲ ಈ ಪರೋಕ್ಷ ಜ್ಞಾನವೇ. ಪರೋಕ್ಷ ಜ್ಞಾನ ಅಂತ ಕೇಳಿ ತಿಳಿದಷ್ಟೇ. ದೇವರಿದ್ದಾನೆ ಅಂತ ಯಾರು ಹೇಳಿದ್ರು ನಮಗೆ? ನಾವೇನು ವೇದ ಓದ್ದವರಲ್ಲ, ವೇದ ಪುಸ್ತಕ ಕೈಯಲ್ಲಿ ಹುಟ್ಕೊಂಡು ಹುಟ್ಟಿದವರಲ್ಲ. ನಮ್ಮಪ್ಪ ಹೇಳಿದ ಬಗ್ಗೆ ನಮಸ್ಕಾರ ಮಾಡು ಅಂತ ಹೇಳಿದ ಮಾಡಿದ್ವಿ. ನಮಗೆ ಇನ್ನೊಬ್ರಿಗೆ ಹೇಳಿ ಕೇಳಿದ್ದೇ ಗೊತ್ತು. ಇದೇ ಪರೋಕ್ಷ ಜ್ಞಾನ ಅಂತಾರೆ. ಇದು ಪಂಡಿತರಿಗೂ ಅಷ್ಟೇ, ಪಾಮರರಿಗೂ ಅಷ್ಟೇ. ಎಲ್ಲರಿಗೂ ಹುಟ್ಟುತ್ತಾನೆ ಅದನ್ನೆಲ್ಲ ಮಾಡ್ತಾ ಯಾರು ಹುಟ್ಟಿದವರು ಅಲ್ಲಲ್ಲ. ಗರ್ಭದಲ್ಲಿದ್ದಾಗಲೇ ಪರಮಾತ್ಮನ ಸ್ತೋತ್ರ ಮಾಡಿದವರು ಯಾರಲ್ಲ, ನಾವು ಯಾರು ಅಲ್ಲಲ್ಲ. ಆದ್ರಿಂದ ನಮ್ಮದೆಲ್ಲ ಈಗ ಪರೋಕ್ಷ ಜ್ಞಾನವೇ. ಇದು ಮುಂದೆ ಅಪರೋಕ್ಷ ಜ್ಞಾನ ಆಗಬೇಕು. ಅದಕ್ಕೆ ಅಲ್ಲಿವರೆಗೂ ತಪಸ್ಸ ಮುಂದತೆ ಮಹತ್. ಇದು ತಪಸ್ಸು ಮಾಡಿ, ತಪಸ್ಸು ಮಾಡುವುದು ಏನು? ತಪಸ್ ಶಬ್ದಕ್ಕೆ ಸಂಸ್ಕೃತದಲ್ಲಿ ತಪ ಆಲೋಚನೆ, ತಪ ಸಂತಾಪೆ 2 ಅರ್ಥ. ತಪಸ್ಸು ಮಾಡೋದು ಅಂತಂದ್ರೆ ಏನು? ನಿರ್ದಿಷ್ಟವಾದ ಭಂಗಿಯಲ್ಲಿ ಕುತ್ಕೋಬೇಕು, ಓಡಾಡ್ತಾ ಜಿಗಿದಾಡ್ತಾ ತಪಸ್ಸು ಮಾಡೋದಲ್ಲ. ನಿರ್ದಿಷ್ಟವಾದ ಪದ್ಮಾಸನ ಮೊದಲಾದ ಆಸನಗಳಲ್ಲಿ ಕುತ್ಕೊಂಡು ಮಾಡಬೇಕು. ಸ್ಮರಣ ಹೇಗೂ ಮಾಡಬಹುದು. ಬ್ರಹ್ಮಸೂತ್ರ ಭಾಷೆಯಲ್ಲಿ ಅದನ್ನು ಹೇಳ್ತಾರೆ. ಸ್ಮರಣಂ ಸರ್ವದಾ ಯೋಗ್ಯಂ ಧ್ಯಾನೋಪಾಸನ ಮಾಸನ. ಓಡಾಡ್ತಾ ಏನೋ ಕೆಲಸ ಮಾಡ್ತಾ ಹರೇ ರಾಮ ಹರೇ ರಾಮ ಅಂತ ಅಂತಿರ್ಬೋದು. ಧ್ಯಾನ ಮಾತ್ರ ಕೂತ್ಕೊಂಡು ಮಾಡಬೇಕು. ಇದು ಸ್ಮರಣೋಪಾಸನ ಮತ್ತು ಧ್ಯಾನೋಪಾಸನ ಅಂತ 2 ಥರ. ಸ್ಮರಣೋಪಾಸನ ಹೇಗಾದ್ರೂ ಮಾಡ್ರಿ, ಯಾವ ಸ್ಥಿತಿಯಲ್ಲಾದ್ರೂ ಮಾಡ್ರಿ. ಇನ್ನು ಮೈಲಿಗೆ ಮಡಿ ಹೆಚ್ಚು ನಿರ್ಬಂಧ ಇಲ್ಲ ಹರೇ ರಾಮ ಅನ್ಲಿಕ್ಕೆ. ಧ್ಯಾನ ಮಾಡುವಾಗ ಮಾತ್ರ ಒಂದು ಪದ್ಮಾಸನ ಮೊದಲಾದ ಆಸನದಲ್ಲಿ ಕುತ್ಕೊಂಡು, ಸ್ತ್ರೀಯರು ಕೂಡ ಧೈರ್ಯ ಭೂಮಿ ಇತ್ಯಾದಿ ಕೃಷ್ಣ ಮಂತ್ರವನ್ನು ಮಾಡುವಾಗಲೂ ಕೂಡ ನಿರ್ದಿಷ್ಟವಾದ ಆಸನದಲ್ಲಿ ಕುತ್ಕೊಂಡು ಅದಕ್ಕೆ ಪ್ರಾಣಾಯಾಮ ಇತ್ಯಾದಿಗಳನ್ನು ಮಾಡಿ, ಅಂಗನ್ಯಾಸ ಇತ್ಯಾದಿಗಳನ್ನು ಮಾಡಿ ಪರಮಾತ್ಮ ರೂಪವನ್ನು ಚಿಂತನೆ ಮಾಡಿಯೇ ಧ್ಯಾನ ಮಾಡಬೇಕು. ಇದು ಈ ತರ ಮಾಡುವಾಗ ಸ್ವಲ್ಪ ಸಂತಾಪ ಆಗ್ತಿರ್ತದೆ. ಕೂಡ್ಲಿಕ್ಕೆ ಆಗೋದಿಲ್ಲ. ಮನುಷ್ಯನ ಕಿರಿಕಿರಿ, ನಮಗೆ ಆಸನ ಸಿದ್ಧಿಯಾಗಿರೋದಿಲ್ಲ, ಅದು ಬಹಳ ಹೊತ್ತು ಕೂಡ್ಲಿಕ್ಕೆ ಆಗೋದಿಲ್ಲ. ಸಂತಾಪ, ಸೆಕೆ ತಡಿಲಿಕ್ಕೆ ಆಗೋದಿಲ್ಲ, ಚಳಿ ತಡಿಲಿಕ್ಕೆ ಆಗೋದಿಲ್ಲ, ಹಸಿವು ತಡಿಲಿಕ್ಕೆ ಆಗೋದಿಲ್ಲ. 108 ಸಮಸ್ಯೆ ನಮಗೆ. ಇವೆಲ್ಲ ಸಂತಾಪಗಳು. ಈ ಸಂತಾಪಗಳನ್ನೆಲ್ಲ ಸಹಿಸಬೇಕು. ಅದೇ ತಪಸ್ಸು. ಆ ಶಕ್ತಿ ನಮಗೆ ಬರಬೇಕಲ್ಲ. ಮುಂದೆ ಇನ್ನೊಂದಿದೆ, ದೈಹಿಕ ಕಷ್ಟಗಳನ್ನು ತಾಳ್ಕೊಳ್ಳುವ ಶಕ್ತಿ ಬರಬೇಕು. ಅದು ತಪಸ್ಸು. ಮುಂದೆ ತಪ ಆಲೋಚನೆ. ದೈಹಿಕ ಕಷ್ಟಗಳನ್ನು ಸಹಿಸುವ ಶಕ್ತಿ ಬಂದಾಗ ಒಳಗಿನ ಮನಸ್ಸು ಅದು ಚಂಚಲ ಆಗಿರಬಾರದು. ಪರಮಾತ್ಮನ ಚಿತ್ರವನ್ನ ಸದಾ ಕಣ್ಮುಂದೆ ನೋಡ್ತಾ ಇರಬೇಕು. ಮೊದಲು ಅರ್ಧ ನಿಮಿಷ, 1 ನಿಮಿಷ, 2 ನಿಮಿಷ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ನೋಡ್ತಾನೆ ಇರಬೇಕು. ಭಾಗವತದಲ್ಲಿ ಅದನ್ನು ಹೇಳ್ತಾರೆ. ಪರಮಾತ್ಮನ ಇಡೀ ರೂಪವನ್ನು ಕಣ್ಮುಂದೆ ತಂದ್ಕೊಳ್ಳಿ, ಆಗದೆ ಹೋದ್ರೆ ಪಾದವನ್ನಾದ್ರೂ ಕಣ್ಮುಂದೆ ತಂದ್ಕೊಳ್ಳಿ. 2ನೇ ಸ್ಕಂದದಲ್ಲೆಲ್ಲ ಅದನ್ನು ಹೇಳ್ತಾರೆ. 2, 1 ಆ ಸ್ಕಂದದಲ್ಲೆಲ್ಲ ಒಂದು ಪಾದ, ಒಂದು ಕೈ, ಪರಮಾತ್ಮ ಒಂದು ಮುಗುಳ್ನಗೆ, ಒಂದು ಕಣ್ಣು. ಅದಕ್ಕೆ ಅವನು ಎಲ್ಲಾ ತರನೂ ತೋರಿಸಿದ್ದಾನೆ. ಹೀಗೂ ತೋರಿಸ್ತಾನೆ, ಹೀಗೂ ತೋರಿಸ್ತಾನೆ. ಜ್ಞಾನ ಮುದ್ರಾ ಇದೆ, ಅಭಯ ಮುದ್ರಾ ಇದೆ, ವರ ಮುದ್ರಾ ಇದೆ. ಕೆಳಗಿನ ಈ ಥರ ಕೈ ಮಾಡಿದ್ದಾನೆ, ಕಾಲು ತೋರಿಸಿದ್ದಾನೆ, ಕಣ್ಣು ತೋರಿಸಿದ್ದಾನೆ, ನಾನಾ ಥರದ ಆಯುಧಗಳನ್ನು ತೋರಿಸಿದ್ದಾನೆ.
ಹೇಗಾದ್ರೂ ಮಾಡು, ಏನಾದ್ರೂ ನನ್ನದು ಒಂದು ತುಣುಕನ್ನು ನೀನು ಧ್ಯಾನ ಮಾಡು. ಇಡೀ ಧ್ಯಾನ ಆಗದೆ ಹೋದರೆ ಸ್ವಲ್ಪ ಆದ್ರೂ ಧ್ಯಾನ ಮಾಡು, ಯಾವುದೋ ಒಂದು ಭಾಗವನ್ನಾದ್ರೂ ನಂದು. ಆ ಥರ ಆ ತಪಸ್ಸನ್ನು ಮಾಡ್ತಾ ಹೋದರೆ ತಪಸ್ಸ ವಿಂದತೆ ಮಹತ್ತಾದ ಪರಮಾತ್ಮನನ್ನ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ. ಧೃತ್ಯ ದ್ವಿತೀಯವಾನ್ ಭವತಿ. ಧೈರ್ಯ ಬೇಕು ಮನುಷ್ಯನಿಗೆ. ಧೈರ್ಯ ಇದ್ರೆ, ಧೈರ್ಯ ಅನ್ನೋದು ಯಾವತ್ತೂ ಕೂಡ ನಮಗೊಂದು ಜೊತೆಗಾರ ಅಂತ ಹೇಳ್ತಾರೆ. ಎಲ್ಲಿ ಧೈರ್ಯ ಬೇಕು? ಜಗತ್ತಿನಲ್ಲೂ ಧೈರ್ಯ ಬೇಕೇ ಬೇಕು. ಜಗತ್ತಿನಲ್ಲಿ ನಮಗೆ ಪ್ರತಿಕೂಲ ಪರಿಸ್ಥಿತಿಗಳು ಬಹಳ ಇವೆ, ಅಲ್ಲೂ ಕೂಡ ಧೈರ್ಯ ಬೇಕೇ ಬೇಕು, ಇಲ್ಲ ಅಂತಲ್ಲ.